Hello everyone, welcome to our programming and web development training 10th February session number 2. Session number 2 ಅಲ್ಲಿ we are trying to discuss on object, property and function ಅಥವಾ property with method ಬರುತ್ತೆ. ಸೊ ಫಸ್ಟ್ ನೀವೇನು ಕಲ್ತ್ಕೋಬೇಕಾಗಿರೋದು ಪ್ರತಿಯೊಂದನ್ನು ನೀವು ಇಲ್ಲಿಂದ ಮುಂದೆ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀರಾ. ಸರ್ ಈ ರೀತಿ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ? ಸೊ ಮೇಜರ್ಲಿ ಬರೋದು ಜಾವಾ ಸ್ಕ್ರಿಪ್ಟ್, AMScript and SLJS ಈ ಮೂರು ಲ್ಯಾಂಗ್ವೇಜ್ ಅಲ್ಲಿ ನೀವು ಆಬ್ಜೆಕ್ಟ್ ಕಾನ್ಸೆಪ್ಟ್ ನ ನೋಡ್ತೀವಿ. ಓಕೆನಾ? ಸೊ ಈಗ ಫಸ್ಟ್ ನಾವು ಆಬ್ಜೆಕ್ಟ್ ಕಾನ್ಸೆಪ್ಟ್ ಲಾಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ ಅನ್ಕೋತೀನಿ, ಬಟ್ ಸ್ಟಿಲ್ ಇಟ್ ಇಸ್ ಫೈನ್ ದಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಆನ್ ದಿಸ್ ಒನ್. ಪ್ರೋಗ್ರಾಮ್ ಬರೆಯೋದು ಹಿಂಗೆ, ಆಬ್ಜೆಕ್ಟ್ ಅಂದ್ರೆ ಏನು, ಹೆಂಗ್ ವರ್ಕ್ ಆಗುತ್ತೆ, ಸೊ ಅದನ್ನ ಲಾಸ್ಟ್ ಡಿಸ್ಕಷನ್ ಅಲ್ಲಿ ಮಾಡಿದ್ದೀನಿ. ಡೌಟ್ಸ್ ಇರೋರು ವಿಡಿಯೋ ನೋಡ್ಬಿಟ್ಟು ನಾಳೆ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಈ ವೀಕ್ ದಟ್ ಇಸ್ 10th, 11th, 12th, 13th, 14th 5 ದಿನ we will be dealing more on object concept. ನೀವು ಎಲ್ಲ ನೋಡಿದ್ರು ಆಬ್ಜೆಕ್ಟ್, ಏನ್ ನೋಡಿದ್ರು ಆಬ್ಜೆಕ್ಟ್ ಅಂತ ನಿಮ್ಮ ತಲೆಯಲ್ಲಿ ಬರಕ್ ಶುರು ಆಗ್ಬೇಕು. ದಟ್ ಇಸ್ ದಿ ಅಜೆಂಡಾ ಆಫ್ ದಿಸ್ ವೀಕ್. ಕಂಪ್ಲೀಟ್ಲಿ ನಾವು ಆಬ್ಜೆಕ್ಟ್ ನ ಡೈಜೆಸ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಆಬ್ಜೆಕ್ಟ್, ಸೊ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಆಬ್ಜೆಕ್ಟ್. ಮೂರು ಲ್ಯಾಂಗ್ವೇಜ್ ಅಲ್ಲಿ ಆಬ್ಜೆಕ್ಟ್ ಕಾನ್ಸೆಪ್ಟ್ ಹೇಳ್ತಾ ಬರ್ತೀನಿ. ಸೊ ಒಂದು HTML, ಇದರಲ್ಲಿ ಆಬ್ಜೆಕ್ಟ್ ಕಾನ್ಸೆಪ್ಟ್, ಇನ್ನೊಂದು CSS ಆಬ್ಜೆಕ್ಟ್ ಕಾನ್ಸೆಪ್ಟ್, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಆಬ್ಜೆಕ್ಟ್ ಕಾನ್ಸೆಪ್ಟ್, ಅಥವಾ ನಾನು SFMC ಹೇಳ್ತಾ ಬರ್ಬೋದು. ಓಕೆನಾ? ಸೊ ಲೆಟ್ಸ್ ಮೇಕ್ ಇಟ್ ಸಿಂಪಲ್, ಲೆಟ್ಸ್ ಮೇಕ್ ಇಟ್ ವೆರಿ ಕ್ಲಿಯರ್ ದಟ್ HTML, CSS, ಜಾವಾ ಸ್ಕ್ರಿಪ್ಟ್, HTML, CSS, ಜಾವಾ ಸ್ಕ್ರಿಪ್ಟ್ ಡೆಡಿಕೇಟೆಡ್ ಟ್ರೈನಿಂಗ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ವೀಕ್. ಯಾಕೆಂದ್ರೆ ನಾವು ಅಲ್ಟಿಮೇಟ್ಲಿ ವೆಬ್ ಅಲ್ಲೇ ವರ್ಕ್ ಮಾಡೋದು. ಸೊ HTML ಅಲ್ಲೂ ಆಬ್ಜೆಕ್ಟ್ ಬರುತ್ತಾ, CSS ಅಲ್ಲಿ ಆಬ್ಜೆಕ್ಟ್ ಬರುತ್ತಾ, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಬರುತ್ತಾ? ಹೌದು, ಎಲ್ಲದರಲ್ಲೂ ಬರುತ್ತೆ. ಸೊ ಅದಕ್ಕೆ ಫಸ್ಟ್ ಫಂಡಮೆಂಟಲ್ ಆಫ್ HTML, CSS ಹೇಳ್ತೀನಿ, ವೆರಿ ಬೇಸಿಕ್ ಹೇಳ್ತೀನಿ, ಅದನ್ನ ಆಬ್ಜೆಕ್ಟ್ ಅಂತ ಹೆಂಗ್ ನೋಡ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ HTML, CSS ಜೊತೆ ಆಟ ಆಡಕ್ ಶುರು ಮಾಡ್ತೀವಿ. ಸೊ ಫಸ್ಟ್ ಲೆಟ್ ಅಸ್ ಟ್ರೈ ಟು learn very basics of HTML, CSS and JavaScript. So first ನಾನು HTML ಬರೀತೀನಿ. HTML ಅಲ್ಲಿ when it comes to HTML, HTML ಅಲ್ಲಿ ನೀವು ಮೂರು ಟರ್ಮ್ಸ್ ಕಲ್ತ್ಕೋಬೇಕು ಅಥವಾ ಟರ್ಮಿನಾಲಜಿ. ಟ್ಯಾಗ್ ಅಥವಾ ಎಲಿಮೆಂಟ್ ಅಂತ ಕರಿತೀವಿ. Then we'll be having attribute and then the value. There is only 3 technical terms: tag, attribute, value. So tag, attribute, value ಹೆಂಗ್ ಬರೀತೀರಾ ಅಂದ್ರೆ you'll have a opening tag and a closing tag. Opening tag ಅಲ್ಲಿ HTML ಬರುತ್ತೆ, closing tag ಅಲ್ಲಿ HTML. ಇದು open and close tag. HTML, as you people know, the full form is hypertext markup language. ಸೊ ನೀವೇನ್ ಮಾಡಬೇಕು ಅಂದ್ರೆ ಫಾದರ್ ಆಫ್ HTML ಯಾರು ಅಂತ ತಿಳ್ಕೊಳ್ಳಿ, ಹಿಸ್ಟ್ರಿ ತಿಳ್ಕೊಳ್ಳಿ, ಜಾಗ್ರಫಿ ಅದೇ ಜಾಗ್ರಫಿ ತಿಳ್ಕೊಳ್ಳಿ. ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಯಾವಾಗ ಬಂತು? ಯು ಶುಡ್ ನೋ ಇಟ್. ಫಾದರ್ ಆಫ್ HTML ಗೊತ್ತಿರಬೇಕು. ಇಟ್ಸ್ ಆಲ್ವೇಸ್ ಗುಡ್ ಟು ನೋ. ಅಂಡ್ ಡಿಫ್ರೆಂಟ್ ವರ್ಷನ್ HTML 1, 2, 4.01 ಬರುತ್ತೆ ಇಮೇಲ್ ಡೆವಲಪ್ಮೆಂಟ್ಗೆ. HTML 5 ಟ್ರೆಂಡಿಂಗ್ ಅಲ್ಲಿ ಇದೆ. ಟ್ರೆಂಡಿಗೆ ಬಂದು ಬಹಳ 10 ವರ್ಷನೇ ಆಗೋಯ್ತು. HTML 5 ಇಸ್ ವಾಟ್ ವಿ ಆರ್ ಕಾನ್ಸಂಟ್ರೇಟಿಂಗ್. ಸೊ HTML ಅಲ್ಲಿ ನಿಮ್ಗೆ ಟ್ಯಾಗ್ ಅಥವಾ ಎಲಿಮೆಂಟ್ ಬರುತ್ತೆ. ಕೆಲವರು ಟ್ಯಾಗ್ ಅಂತಾರೆ, ಕೆಲವರು ಎಲಿಮೆಂಟ್ ಅಂತಾರೆ. ದಿಸ್ ಇಸ್ ದಿ ಟ್ಯಾಗ್. ಟ್ಯಾಗ್ ಬರೀಬೇಕಾದ್ರೆ ನೀವು ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ದಿಸ್ ಒನ್, ಲೆಸರ್ ಸಿಂಬಲ್, ಗ್ರೇಟರ್ ಸಿಂಬಲ್ ಮಧ್ಯೆ ಟ್ಯಾಗ್ ನೇಮ್ ಬರೀತೀರ. ಟ್ಯಾಗ್ ನೇಮ್ ಪ್ರಿಡಿಫೈನ್. HTML ನಿಮ್ಗೆ ಇಷ್ಟ ಬಂದಿದ್ದು ಟ್ಯಾಗ್ ಬರೆಯೋಕ್ಕಾಗಲ್ಲ. ಅದನ್ನ ರಿಯಾಕ್ಟ್ JS ಅಲ್ಲಿ, ಆಂಗ್ಯುಲರ್ ಅಲ್ಲೆಲ್ಲ ಕ್ರಿಯೇಟ್ ಮಾಡ್ಬೋದು. ಬಟ್ ಫಾರ್ ನೌ ವಿಲ್ ಕೀಪ್ ಇಟ್ ವೆರಿ ಸಿಂಪಲ್. ನಾನು HTML 1 ಹೇಳ್ಕೊಡ್ತಲ್ಲ, HTML 5 ಹೇಳ್ಕೊಡ್ತಲ್ಲ, ನಾರ್ಮಲ್ HTML ಹೇಳ್ಕೊಡ್ತಾ ಇದ್ದೀನಿ ವಿತೌಟ್ ಎನಿ ವರ್ಜನಿಂಗ್ ಕಾನ್ಸೆಪ್ಟ್. ಓಕೆನಾ? ಸೊ HTML ಅಲ್ಲಿ ಟ್ಯಾಗ್ ಹಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಆಟ್ರಿಬ್ಯೂಟ್ ಮತ್ತೆ ವ್ಯಾಲ್ಯೂ ಹೆಂಗ್ ಬರುತ್ತೆ ಅಥವಾ ಹೆಂಗ್ ಬರೀತೀವಿ? ಸೊ ಅದಕ್ಕೆ ಐ ವಿಲ್ ಬಿ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಮಾರ್ಕ್ ಕ್ಯೂ ಟ್ಯಾಗ್.
ಮಾರ್ಕ್ ಯು ಟ್ಯಾಗ್ ಓಪನ್, ಮಾರ್ಕ್ ಯು ಟ್ಯಾಗ್ ಕ್ಲೋಸ್ಡ್. ಸೊ ಈ ರೀತಿ ಓಪನ್ ಟ್ಯಾಗ್ ಮತ್ತೆ ಕ್ಲೋಸ್ ಟ್ಯಾಗ್ ಬರೆದ್ರೆ, ಸೊ ವಿಲ್ ಕಾಲ್ ದಮ್ ಆಸ್ ಕಂಟೈನರ್ ಟ್ಯಾಗ್. ಓಪನ್ ಟ್ಯಾಗ್ ಕ್ಲೋಸ್ ಟ್ಯಾಗ್ ಇದ್ರೆ ಅದನ್ನ ನೀವು ಕಂಟೈನರ್ ಟ್ಯಾಗ್ ಅಂತ ಕರಿತೀರ, ಅಥವಾ ಕಂಟೈನರ್ ಎಲಿಮೆಂಟ್ ಅಂತ ಕರಿತೀರ. ಆಕ್ಚುಲಿ ದಿಸ್ ಇಸ್ ಯೋರ್ ಆಬ್ಜೆಕ್ಟ್, ಇದೇ ಆಬ್ಜೆಕ್ಟ್. ಟ್ಯಾಗ್ಗೆ ಆಟ್ರಿಬ್ಯೂಟ್ ವ್ಯಾಲ್ಯೂ ಬರುತ್ತೆ ಲೈಕ್ ದಿಸ್. ಫಸ್ಟ್ ನೀವು ಆಟ್ರಿಬ್ಯೂಟ್ ಬರೀತೀರಾ, ಡಬಲ್ ಕೋಟ್ಸ್ ಅಲ್ಲಿ ವ್ಯಾಲ್ಯೂ ಬರೀತೀವಿ. ಮಾರ್ಕ್ ಯು ಟ್ಯಾಗ್ ಆಟ್ರಿಬ್ಯೂಟ್ ವ್ಯಾಲ್ಯೂ. ಸೊ ಈಗ ಆಟ್ರಿಬ್ಯೂಟ್ ಪ್ರತಿಯೊಂದು ಟ್ಯಾಗ್ ಅಲ್ಲೂ ಬೇರೆ ಬೇರೆ ಆಟ್ರಿಬ್ಯೂಟ್ ಬರುತ್ತೆ. ಸೊ ಮಾರ್ಕ್ ಯು ಟ್ಯಾಗ್ ಅಲ್ಲಿ HTML ಅಂದ ತಕ್ಷಣ ನಿಮಗೆ ಯು ಶುಡ್ ಬಿ ವೆರಿ ಕ್ಲಿಯರ್ ಆನ್ ದಿಸ್. ಒಂದು ಟ್ಯಾಗ್ ನೇಮ್ ಸ್ಪೇಸ್ ಆಟ್ರಿಬ್ಯೂಟ್ ಈಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ವ್ಯಾಲ್ಯೂ ಬರೀಬೇಕು. ಸ್ಪೇಸ್ ಆಟ್ರಿಬ್ಯೂಟ್ ಬರೀತೀರಾ, ವ್ಯಾಲ್ಯೂ ಬರೀತೀರಾ, ಎಷ್ಟು ಬೇಕೋ ಅಷ್ಟು ಬರೀತೀರಾ, ವೆದರ್ ಇಟ್ ಸಪೋರ್ಟ್ಸ್ ಆರ್ ನಾಟ್ ನೋಡ್ಕೊಂಡು. ಪ್ರತಿಯೊಂದು ಟ್ಯಾಗ್ ಅಲ್ಲೂ ಆಟ್ರಿಬ್ಯೂಟ್ ವ್ಯಾಲ್ಯೂ ಬರ್ಬೋದು, ಬರ್ದೇನೂ ಇರ್ಬೋದು. ಆಯ್ತಾ? ಸೊ ಟ್ಯಾಗ್ ಓಪನ್ ಆಯಿತು, ಟ್ಯಾಗ್ ಕ್ಲೋಸ್ ಆಗುತ್ತೆ. ದಿಸ್ ಇಸ್ ವೆರಿ ಬೇಸಿಕ್. HTML ಅಲ್ಲಿ ಇದಕ್ಕಿಂತ ಜಾಸ್ತಿ ಇನ್ನೇನು ಬರಲ್ಲ. ಸೊ ಇದನ್ನ ಆಬ್ಜೆಕ್ಟ್ ರೂಪದಲ್ಲಿ ನೋಡೋದು ಹೇಗೆ? ಸೊ ಇದು ಆಬ್ಜೆಕ್ಟ್ ಆಗುತ್ತೆ, ಇದು ಪ್ರಾಪರ್ಟಿ ಆಗುತ್ತೆ, ಇದು ವ್ಯಾಲ್ಯೂ ಆಗುತ್ತೆ. ಸೊ ಇಫ್ ಐ ಕಂಪೇರ್ ದಿಸ್ ಆಬ್ಜೆಕ್ಟ್ ಪ್ರಾಪರ್ಟಿ ವ್ಯಾಲ್ಯೂ, ಪ್ರಾಪರ್ಟಿಗೆ ವ್ಯಾಲ್ಯೂ ಬರುತ್ತೆ, ಫಂಕ್ಷನ್ ಅಂದಮೇಲೆ ಕೋಡ್ ಬರುತ್ತೆ. ಫಂಕ್ಷನ್ ಅಂದ್ರೆ ಕೋಡ್ ಬರುತ್ತೆ, ಕೆಲವೊಂದ್ಸತಿ ಫಂಕ್ಷನ್ ಬರುತ್ತೆ, ಕೆಲವೊಂದ್ಸತಿ ಫಂಕ್ಷನ್ ಬರಲ್ಲ. ವಿಲ್ ಸಿ ದಟ್. ಸೊ ಆಟ್ರಿಬ್ಯೂಟ್ ಅಲ್ಲಿ ಬೇಸ್ಡ್ ಆನ್ ಹೌ ಯು ರೈಟ್ ಇಟ್, ಅದ್ರ ಬೇಸ್ ಮೇಲೆ ನೀವು ಇದನ್ನ ಡಿಫೈನ್ ಮಾಡ್ತಾ ಹೋಗ್ತೀರಾ. ಸೊ ಇದು ಕಂಟೈನರ್ ಟ್ಯಾಗ್ ಅಲ್ಲಿ. ಕೆಲವೊಂದ್ಸತಿ ನಿಮಗೆ ಎಂಟಿ ಟ್ಯಾಗ್ಸ್ ಬರುತ್ತೆ. ಎಂಟಿ ಟ್ಯಾಗ್ ಅಂತಾನು ಕರಿತೀವಿ, ಅಥವಾ ಸೆಲ್ಫ್ ಕ್ಲೋಸ್ಡ್ ಟ್ಯಾಗ್ ಅಂತ ಕರಿತೀವಿ. ಎಂಟಿ ಟ್ಯಾಗ್ ಅಥವಾ ಸೆಲ್ಫ್ ಕ್ಲೋಸ್ ಟ್ಯಾಗ್. ಎಂಟಿ ಟ್ಯಾಗ್ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ BR HR, ಈ ಎರಡು ಎಂಟಿ ಟ್ಯಾಗ್ಸ್. ಇದಕ್ಕೆ ಆಟ್ರಿಬ್ಯೂಟ್ಸ್ ಬರಲ್ಲ, ಇದಕ್ಕೆ ವ್ಯಾಲ್ಯೂ ಬರಲ್ಲ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಟ್ಯಾಗ್ ಬರಲ್ಲ. ಇದನ್ನ ನೀವು ಎಂಟಿ ಟ್ಯಾಗ್ ಅಂತ ಕರಿತೀವಿ. ಒನ್ ಇಸ್ BR, ದಿ ಅದರ್ ಒನ್ ಇಸ್ HR. ಸೆಲ್ಫ್ ಕ್ಲೋಸ್ ಟ್ಯಾಗ್ ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಟ್ಯಾಗ್ಸ್ ಲೈಕ್ ಇಮೇಜ್, IMG, ಈ ರೀತಿ ಬರುತ್ತೆ. ಇದಕ್ಕೆ ಆಟ್ರಿಬ್ಯೂಟ್ ವ್ಯಾಲ್ಯೂ ಬರಬಹುದು. ಸೊ HTML ಅಲ್ಲಿ ಯು ಹ್ಯಾವ್ 3 ಟೈಪ್ಸ್ ಆಫ್ ಟ್ಯಾಗ್: ಕಂಟೈನರ್ ಟ್ಯಾಗ್ಸ್, ಎಂಟಿ ಟ್ಯಾಗ್ಸ್, ಮತ್ತೆ ಸೆಲ್ಫ್ ಕ್ಲೋಸ್ಡ್ ಟ್ಯಾಗ್ಸ್. ಆ್ಯಂಡ್ ಅಂತ ಬರ್ಕೊಳ್ಳಿ, ಇದು ಸೆಲ್ಫ್ ಕ್ಲೋಸ್ಡ್. ಎಂಟಿ ಟ್ಯಾಗ್ಗೂ ಸೆಲ್ಫ್ ಕ್ಲೋಸ್ ಟ್ಯಾಗು ಡಿಫ್ರೆನ್ಸ್ ಏನು ಅಂದ್ರೆ, ಎಂಟಿ ಟ್ಯಾಗ್ ಅಲ್ಲಿ ಆಟ್ರಿಬ್ಯೂಟ್ ವ್ಯಾಲ್ಯೂ ಬರಲ್ಲ, ಓಪನಿಂಗ್ ಕ್ಲೋಸಿಂಗ್ ಅಂತ ಕಾನ್ಸೆಪ್ಟ್ ಇಲ್ಲ. ಕೆಲವರು ಹಿಂಗ್ ಬರೀತಾರೆ, ಪ್ರಿಫರಬ್ಲಿ ಅದು ನಾಟ್ ಅ ಗುಡ್ ಪ್ರಾಕ್ಟಿಸ್. ಇಮೇಜ್ ಟ್ಯಾಗ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ ಯೋರ್ ಸೆಲ್ಫ್ ಕ್ಲೋಸ್ ಟ್ಯಾಗ್. ಯಾಕೆಂದ್ರೆ ಅದು ಇಲ್ಲೇ ಕ್ಲೋಸ್ ಆಗುತ್ತೆ. ಓಪನಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಬರಲ್ಲ. ಸೊ ಇದನ್ನ ನಾನು ಆಬ್ಜೆಕ್ಟ್ ಅನ್ಕೊಂಡ್ರೆ, ದಿಸ್ ಇಸ್ ಮೈ ಆಬ್ಜೆಕ್ಟ್, ದಿಸ್ ಇಸ್ ಮೈ ಆಟ್ರಿಬ್ಯೂಟ್, ದಿಸ್ ಇಸ್ ದಿ ವ್ಯಾಲ್ಯೂ. ಆಟ್ರಿಬ್ಯೂಟ್ ನ ಪ್ರಾಪರ್ಟಿ ಅಂತಾನು ಕರಿತೀವಿ. ಸೊ ಟೆಕ್ನಿಕಲ್ ಟರ್ಮ್ಸ್ ಒಂದೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ, ನೀವು ಅದನ್ನ ಅಭ್ಯಾಸ ಮಾಡ್ಕೊತೀರಿ. ಸೊ ದಿಸ್ ಇಸ್ HTML. HTML ಇಲ್ಲಿ ಇನ್ನೇನು ರಾಕೆಟ್ ಸೈನ್ಸ್ ಬರಲ್ಲ, ಇಷ್ಟೇ ಬರೋದು. ಬರದೇ 3 ಟೆಕ್ನಿಕಲ್ ಟರ್ಮ್: ಟ್ಯಾಗ್, ಆಟ್ರಿಬ್ಯೂಟ್, ವ್ಯಾಲ್ಯೂ. ಆಯ್ತಾ? ಸೆಲ್ಫ್ ಕ್ಲೋಸ್ ಟ್ಯಾಗ್ ಅಲ್ಲಿ ನಿಮಗೆ ಇನ್ನೊಂದು ಟ್ಯಾಗ್ ಬರುತ್ತೆ, ವಿಚ್ ಇಸ್ ಇನ್ಪುಟ್ ಟ್ಯಾಗ್. ಫಾರ್ಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ನೋಡಿದಂಗೆ 3 ಆಟ್ರಿಬ್ಯೂಟ್ ಬರುತ್ತೆ: ಟೈಪ್, ನೇಮ್, ID, ವ್ಯಾಲ್ಯೂ. ಇದಿಷ್ಟು ಆಟ್ರಿಬ್ಯೂಟ್ಸ್. ಇದ್ರೊಳಗಡೆ ವ್ಯಾಲ್ಯೂ ಬರೀತಾ ಬರ್ಬೇಕು. ಸೊ ನಿಮ್ಗೆ ಈ ಟರ್ಮ್ ಬರ್ಬೇಕಷ್ಟೇ: ಆಟ್ರಿಬ್ಯೂಟ್ ವ್ಯಾಲ್ಯೂ, ಆಟ್ರಿಬ್ಯೂಟ್ ವ್ಯಾಲ್ಯೂ. ಸೊ ಸೆಲ್ಫ್ ಕ್ಲೋಸ್ ಟ್ಯಾಗ್ ಅಲ್ಲಿ ತುಂಬಾ ಸಿಂಪಲ್ 2 ಮೇಜರ್ ಎಕ್ಸಾಂಪಲ್ಸ್: ಇಮೇಜ್ ಮತ್ತೆ ಇನ್ಪುಟ್ ಟ್ಯಾಗ್. ಓಕೆನಾ? ಸೊ ನಾವು ಐಲ್ ಮೂವ್ ಆನ್ ಟು CSS. ಏನಕ್ಕೆ ಬೇಕು? CSS ಅಲ್ಲೂ ಮತ್ತೆ CSS3 ಬರುತ್ತೆ, ಲೈಬ್ರರೀಸ್ ಬರುತ್ತೆ, ಫ್ರೇಮ್ವರ್ಕ್ಸ್ ಬರುತ್ತೆ. ಐ ಆಮ್ ನಾಟ್ ಡೀಪ್ಲಿ ಡೈವಿಂಗ್ ಇನ್ ಟು ಇಟ್. ನಾರ್ಮಲ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಹೇಳ್ತಾ ಇದ್ದೀನಿ ನಾನು. ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ವೆನ್ ಯು ಆರ್ ಡಿಸ್ಕಸಿಂಗ್ ಅಬೌಟ್ CSS, ಇಲ್ಲಿ ನಿಮಗೆ ಮತ್ತೆ 3 ಟರ್ಮಿನಾಲಜಿ ಕಲಿಬೇಕು. ಒಂದು ಟ್ಯಾಗ್ ಅಥವಾ ಎಲಿಮೆಂಟ್,
ಟ್ಯಾಗ್ ನೇಮ್ ಮತ್ತು ಎಲಿಮೆಂಟ್ ಬರುತ್ತೆ, ಅದಾದ್ಮೇಲೆ ಪ್ರಾಪರ್ಟಿ ಬರುತ್ತೆ, ಅದಾದ್ಮೇಲೆ ವ್ಯಾಲ್ಯೂ ಬರುತ್ತೆ. ಟ್ಯಾಗ್, ಪ್ರಾಪರ್ಟಿ, ವ್ಯಾಲ್ಯೂ. ಟೆಕ್ನಿಕಲಿ ದೇರ್ ಆರ್ ಓನ್ಲಿ 3 ಟರ್ಮ್ಸ್. ಈಗ ನೀವು ಹೆಂಗ್ ಬರೀತೀರಾ ಕೋಡು ಅನ್ನೋದ್ರ ಮೇಲೆ ಹೋಗುತ್ತೆ. ಒಂದು ಇನ್ಲೈನ್ ಬರುತ್ತೆ, ಇನ್ಲೈನ್ ಸ್ಟೈಲಿಂಗ್ ಅಥವಾ ಇಂಟರ್ನಲ್ ಸ್ಟೈಲಿಂಗ್ ಬರುತ್ತೆ, ನೀವೆಲ್ಲಿ ಬರೀತೀರಾ ಅಂದ್ರೆ. ಇನ್ನೊಂದು ಎಕ್ಸ್ಟರ್ನಲ್ ಸ್ಟೈಲಿಂಗ್ ಬರುತ್ತೆ. ದೇರ್ ಆರ್ ಓನ್ಲಿ 3 ಟೆಕ್ನಿಕಲ್ ಟರ್ಮ್ಸ್ ಟು ರಿಮೆಂಬರ್: ಟ್ಯಾಗ್ ಅಥವಾ ಎಲಿಮೆಂಟ್, ಪ್ರಾಪರ್ಟಿ ಅಂಡ್ ವ್ಯಾಲ್ಯೂ. ಇನ್ಲೈನ್ ಸ್ಟೈಲಿಂಗ್ ಬರಿಬೇಕಾದ್ರೆ ಫಸ್ಟ್ ನೀವು ನಾರ್ಮಲ್ ಟ್ಯಾಗ್ ಬರ್ಕೋತೀರಾ. ಫಾರ್ ಎಕ್ಸಾಂಪಲ್ ಪ್ಯಾರಾಗ್ರಾಫ್ ಟ್ಯಾಗ್ ತಗೊಳ್ಳೋಣ. ಸೊ ಟ್ಯಾಗ್ಗೆ ನೀವು ಪ್ರಾಪರ್ಟಿ ವ್ಯಾಲ್ಯೂ ಬರೀಬೇಕು, ಸ್ಟೈಲ್ ಆಟ್ರಿಬ್ಯೂಟ್ ಬರೀತೀರಾ. ಅಬ್ಸರ್ವ್ ಮಾಡಿ ಇದು. ಸೊ ನಾರ್ಮಲ್ HTML ಅಲ್ಲಿ ಸ್ಟೈಲ್ ಆಟ್ರಿಬ್ಯೂಟ್ ಆಗುತ್ತೆ. ವ್ಯಾಲ್ಯೂ ಬರಿಬೇಕಾದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಬರಿಬೇಕು. ಇದ್ರ ಒಳಗಡೆ ಇನ್ನೊಂದ್ಸತಿ ಪ್ರಾಪರ್ಟಿ ವ್ಯಾಲ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಕಲರ್ ಕೋಲನ್ ರೆಡ್ ಸೆಮಿಕೋಲನ್ ಫಾಂಟ್ ಸೈಜ್ ಕೋಲನ್ 45 ಪಿಕ್ಸೆಲ್. ಸೊ ಈ ಎಕ್ಸಾಂಪಲ್ ಅಲ್ಲಿ ಕಲರ್ ಮತ್ತು ಫಾಂಟ್ ಸೈಜ್ ಪ್ರಾಪರ್ಟಿ ಆಗುತ್ತೆ, ರೆಡ್ ವ್ಯಾಲ್ಯೂ ಆಗುತ್ತೆ, 45 ಪಿಕ್ಸೆಲ್ ವ್ಯಾಲ್ಯೂ ಆಗುತ್ತೆ. ಇದು ಇನ್ಲೈನ್ ಸ್ಟೈಲಿಂಗ್ ಅಂದ್ರೆ ಆ ಪ್ಯಾರಾಗ್ರಾಫ್ಗೆ ಸ್ಟೈಲ್ ಮಾಡಬೇಕಾದ್ರೆ. ಸೊ ಸ್ಟೈಲ್ ಆಟ್ರಿಬ್ಯೂಟ್ ಆಗುತ್ತೆ, ಪ್ರಾಪರ್ಟಿ ಮತ್ತೆ ವ್ಯಾಲ್ಯೂ ಆಗುತ್ತೆ. ಇದು ಪ್ರಾಪರ್ಟಿ, ಇದು ವ್ಯಾಲ್ಯೂ. ಅದೇ ರೀತಿ ಇಂಟರ್ನಲ್ ಸ್ಟೈಲಿಂಗ್ ಬರಿಬೇಕಾದ್ರೆ ವೆನ್ ಯು ಆರ್ ಟ್ರೈಂಗ್ ಟು ಡೂ ಅನ್ ಇಂಟರ್ನಲ್ ಸ್ಟೈಲಿಂಗ್, ಇಂಟರ್ನಲ್ ಸ್ಟೈಲಿಂಗ್ ಅಲ್ಲಿ 3 ತರ ಬರುತ್ತೆ. ಒಂದು ಟ್ಯಾಗ್, ಎರಡನೇದು ಮೇಜರ್ಲಿ ಇಟ್ ವಿಲ್ ಬಿ ಬೇಸ್ಡ್ ಆನ್ ID, and third one it will be based on class. How do you differentiate it? ಅದನ್ನ ಕಲಿತಾ ಹೋಗ್ತೀರಾ. If you want to do an internal styling, ನೀವು ಸ್ಟೈಲ್ ಟ್ಯಾಗ್ ಬರಿಬೇಕು, that is open and close, and ಇಲ್ಲಿ ನೀವು ಪ್ರಾಪರ್ಟಿ ವ್ಯಾಲ್ಯೂ ಬರಿತಾ ಹೋಗ್ತೀರಾ. ಸೊ ಸ್ಟೈಲಿಂಗ್ ಬರೀತೀರಾ, ಫಸ್ಟ್ ಟ್ಯಾಗ್ ನೇಮ್ ಬರಿಬೇಕು and you will be having a flag value. ಇಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಕಲರ್ ಕೋಲನ್ ರೆಡ್ ಸೆಮಿಕೋಲನ್ ಫಾಂಟ್ ಸೈಜ್ ಕೋಲನ್ 45 ಪಿಕ್ಸೆಲ್ ಸೆಮಿಕೋಲನ್. ಅದಾದ್ಮೇಲೆ ನೀವು ಡಿಸ್ಪ್ಲೇ ಕೋಲನ್ ನನ್ ಸೆಮಿಕೋಲನ್. ಈ ರೀತಿ ನಾವು CSS ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂಸ್ ನ ಕಲಿತಾ ಹೋಗ್ಬೇಕು. ಪ್ರಾಪರ್ಟಿ ವ್ಯಾಲ್ಯೂ, ಪ್ರಾಪರ್ಟಿ ವ್ಯಾಲ್ಯೂ, ಪ್ರಾಪರ್ಟಿ ವ್ಯಾಲ್ಯೂ. ಸೊ ಹೆಂಗ್ ಬರಿಬೇಕು ಅಂತ ನೋಡ್ತಾ ಹೋಗ್ತೀವಿ. ದಿಸ್ ಇಸ್ ಯುವರ್ ಇಂಟರ್ನಲ್ ಸ್ಟೈಲಿಂಗ್. ಎಕ್ಸ್ಟರ್ನಲ್ ಸ್ಟೈಲಿಂಗ್ ಬರಿಬೇಕು ಅಂದ್ರೆ ನೀವು ಫೈಲ್ ಕ್ರಿಯೇಟ್ ಮಾಡಬೇಕು, ವಿಚ್ ಶುಡ್ ಬಿ ನೇಮ್ ಎನಿ ನೇಮ್ .css, ಅಂಡ್ ಇದನ್ನ ಕ್ಯಾರಿ ಮಾಡ್ತೀವಿ ಅಷ್ಟೇ. ಇಷ್ಟೇ ಸಿಂಟ್ಯಾಕ್ಸ್. ಸೊ ಇದನ್ನ ನೀವು ಮೆಮೊರೈಸ್ ಮಾಡಿದ್ರೆ ದಟ್ ವುಡ್ ಬಿ ಗ್ರೇಟ್. ಇಷ್ಟು ಬಿಟ್ಟು CSS ಅಲ್ಲಿ ಇನ್ನೇನು ಬರಲ್ಲ ಸರ್. ಹಂಗಾರೆ ಈ ಪ್ರಾಪರ್ಟೀಸ್ ಏನ್ ಮಾಡಬೇಕು? ದಿನ 5 ಪ್ರಾಪರ್ಟಿ ಕಲಿಯೋದಕ್ಕೆ ಶುರು ಮಾಡಿ. ಒಂದು ಎಕ್ಸೆಲ್ ಶೀಟ್ ಕ್ರಿಯೇಟ್ ಮಾಡಿ. ಸೊ CSS ಹೋಗಿ W3 ಸ್ಕೂಲ್ಸ್ ಇದೆ. ಸೊ ಕಲರ್ ಪ್ರಾಪರ್ಟಿ ಇವತ್ತು ಕಲೀರಿ, ಫಾಂಟ್ ಸೈಜ್ ಕಲೀರಿ, ಡಿಸ್ಪ್ಲೇ ಕಲೀರಿ. ಈ ತರ ಎಷ್ಟು ಪ್ರಾಪರ್ಟಿ ಬರುತ್ತೋ ಅಷ್ಟನ್ನು ಕಲಿತಾ ಬರ್ತೀರಾ. ಈಗ ವಾಟ್ ಐ ವಿಲ್ ಬಿ ಡೂಯಿಂಗ್ ಇಸ್ ಇದನ್ನೆಲ್ಲ ನಾನು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಆಟ ಆಡ್ಸಕ್ ಶುರು ಮಾಡ್ತೀನಿ ವಿತ್ ದಿ ಹೆಲ್ಪ್ ಆಫ್ ಆಬ್ಜೆಕ್ಟ್ ಕಾನ್ಸೆಪ್ಟ್. ವಿತ್ ದಿ ಹೆಲ್ಪ್ ಆಫ್ ಆಬ್ಜೆಕ್ಟ್ ಕಾನ್ಸೆಪ್ಟ್. ಸೊ ಫಸ್ಟ್ ನೀವು ಇದನ್ನ ಮೆಮೊರೈಸ್ ಮಾಡಬೇಕಾಗುತ್ತೆ. HTML ಅಲ್ಲಿ ಬರೋದು 3 ಟೆಕ್ನಿಕಲ್ ಟರ್ಮ್ಸ್: ಟ್ಯಾಗ್, ಆಟ್ರಿಬ್ಯೂಟ್, ವ್ಯಾಲ್ಯೂ. CSS ಅಲ್ಲಿ ಬರೋದು 3 ಟೆಕ್ನಿಕಲ್ ಟರ್ಮ್: ಟ್ಯಾಗ್, ಪ್ರಾಪರ್ಟಿ ಅಂಡ್ ವ್ಯಾಲ್ಯೂ. ಸಿಂಟ್ಯಾಕ್ಸ್ ಇಲ್ಲಿ ಒಂದಿದೆ, ಇಲ್ಲೊಂದಿದೆ, ಅಂಡ್ ಮೂರನೇದು ಇಟ್ ಇಸ್ ಆಲ್ಮೋಸ್ಟ್ ರಿಪಿಟೇಟಿವ್ ಒನ್. ಸೊ ನಾವು ಜಸ್ಟ್ ಟು ಗಿವ್ ಅ ಗ್ಲಿಮ್ಸ್, ತುಂಬಾ ಸಿಂಪಲ್ ಆಗಿ ಟ್ಯಾಗ್, ಆಟ್ರಿಬ್ಯೂಟ್, ವ್ಯಾಲ್ಯೂ ಅಥವಾ ಆಬ್ಜೆಕ್ಟ್, ಪ್ರಾಪರ್ಟಿ, ಫಂಕ್ಷನಾಲಿಟಿ ಇದನ್ನ ನಾನು ಡಿಸ್ಕಸ್ ಮಾಡೋದಕ್ಕೆ ಐ ವಿಲ್ ಬಿ ಟೇಕಿಂಗ್ ಅನ್ ಹೆಲ್ಪ್ ಆಫ್ ಅನ್ ಎಕ್ಸಾಂಪಲ್. ಸೊ ಆ ಎಕ್ಸಾಂಪಲ್ ಅಲ್ಲಿ ಯು ವಿಲ್ ಸ್ಟಾರ್ಟ್ ಡಿಫೈನಿಂಗ್ ಎವ್ರಿಥಿಂಗ್. ಎಲ್ಲ ಜಾವಾ ಸ್ಕ್ರಿಪ್ಟ್ ಅಲ್ಲಿ. ಸೊ ನಾರ್ಮಲ್ HTML ಬರೀತೀನಿ, ಟ್ಯಾಗ್ ಓಪನ್, HTML ಟ್ಯಾಗ್ ಕ್ಲೋಸ್. HTML ಟ್ಯಾಗ್ ಅಲ್ಲಿ ಹೆಡ್ ಟ್ಯಾಗ್ ಬರುತ್ತೆ, ಓಪನ್, head tag close, and then you'll be having your body tag, open, body tag close. ನೀವು ಜಾವಾ ಸ್ಕ್ರಿಪ್ಟ್ ಬರೀತೀನಿ ಅಂದ್ರೆ
ಸ್ಕ್ರಿಪ್ಟ್ ಟ್ಯಾಗ್ ಇಲ್ಲಿ ಬರೀತೀವಿ. ಯೂಶಲಿ ಸ್ಕ್ರಿಪ್ಟ್ ಟ್ಯಾಗ್ ಬಾಡಿ ಒಳಗೆ ಬರಿತೀವಿ ಅಥವಾ ಹೆಡ್ ಅಲ್ಲಿ ಬರಿತೀವಿ. ಸದ್ಯಕ್ಕೆ ನಾನು ಸ್ಕ್ರಿಪ್ಟ್ ಟ್ಯಾಗ್ ಕೊನೆಯಲ್ಲಿ ಬರೀತಾ ಬರ್ತೀನಿ. So I'll call this one as example -object dot html. ಸೊ ಡೇ ಒನ್ ಅಲ್ಲಿ ಎಲ್ಲ ಅರ್ಥ ಆಗದೆ ಇರ್ಬೋದು, ತೊಂದರೆ ಇಲ್ಲ, ಬಿಕಾಸ್ ವಿ ಹ್ಯಾವ್ ನಾಟ್ ಸ್ಟಿಲ್ ಲರ್ನ್ HTML ಡೆಡಿಕೇಟೆಡ್ ಆಗಿ ಜಾವಾ ಸ್ಕ್ರಿಪ್ಟು ಅಥವಾ ಇದನ್ನು ಕಲ್ತಿಲ್ಲ. ಸೊ ಆಬ್ಜೆಕ್ಟ್ ಕಾನ್ಸೆಪ್ಟ್ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ HTML ಹೆಡ್ ಟ್ಯಾಗ್, ಬಾಡಿ ಟ್ಯಾಗ್, ಸ್ಕ್ರಿಪ್ಟ್ ಟ್ಯಾಗ್, ಕೊನೆಯಲ್ಲಿ HTML ಕ್ಲೋಸ್ ಆಗುತ್ತೆ. 3 ಟ್ಯಾಗ್ ಬರ್ಕೊಂಡಿದ್ದೀನಿ, ಹೆಡ್, ಬಾಡಿ ಮತ್ತೆ CSS. ಈಗ ನಾನು ಬಾಡಿ ಟ್ಯಾಗ್ ಅಲ್ಲಿ ಐ ವಿಲ್ ಬಿ ಹ್ಯಾವಿಂಗ್ ಅ ಮಾರ್ಕ್ಯೂ ಟ್ಯಾಗ್. ಇದು ನನ್ನ ಫೇವ್ರೇಟ್ ನಿಮಗೆ ಆಬ್ಜೆಕ್ಟ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಈಗ ಮಾರ್ಕ್ಯೂ ಟ್ಯಾಗ್ ಇದೆ. ಸೊ ಮಾರ್ಕ್ಯೂ ಟ್ಯಾಗ್, ಈಗ ಏನ್ ನೀವು ಮಾರ್ಕ್ಯೂ ಟ್ಯಾಗ್ ನೋಡ್ತಾ ಇದ್ದೀರೋ ಇದರಲ್ಲಿ ಸಿಂಪಲ್ ಆಗಿ ಹೆಲೋ ವರ್ಲ್ಡ್ ಬರೀತೀನಿ. ಸೇವ್ ಅಂಡ್ ಆಸ್ ಯೂಶುವಲ್ ಇದನ್ನ ರನ್ ಮಾಡ್ತೀನಿ. ಡೆಸ್ಕ್ಟಾಪ್ 25 ಪ್ರೋಗ್ರಾಮಿಂಗ್ ಅಂಡ್ ವೆಬ್ ಡೆವಲಪ್ಮೆಂಟ್ February 10th HTML ಫೈಲ್. ಅಬ್ಸರ್ವ್ ಮಾಡಿ, ಸುಮ್ಮನೆ ಒಂದು ಟ್ಯಾಗ್, HTML ಎಲ್ಲ ಪ್ರಿಡಿಫೈನ್ ಹೋಗ್ತಾ ಇದೆಯಾ? ಎಸ್, ಇಟ್ ಇಸ್ ಮೂವಿಂಗ್. ನನ್ಗೆ ಇದ್ರದ್ದು ಫಾಂಟ್ ಸೈಜ್ ಚೇಂಜ್ ಮಾಡಬೇಕು. ಫಾಂಟ್ ಸೈಜ್ ಚೇಂಜ್ ಮಾಡಬೇಕು ಅಂದರೆ ನೀವು ಇಲ್ಲೇ ಮಾಡ್ಬೋದು, ವಿಚ್ ಇಸ್ ಇನ್ ಲೈನ್. ಸ್ಟೈಲ್ ಟ್ಯಾಗ್ ಬರೆದು ಆಟ್ರಿಬ್ಯೂಟ್ ಬರೀರಿ. ಇಲ್ಲಿ ಫಾಂಟ್ -size: 45 ಪಿಕ್ಸೆಲ್ ಸೆಮಿಕೋಲನ್. ಸೇವ್ ಮಾಡಿ, ಬ್ರೌಸರ್ನ ರೀಲೋಡ್ ಮಾಡಿ, ಇಟ್ ವರ್ಕ್ಸ್. ಆ್ಯಂಡ್ ನಾವು ನೀವೇನು ಅಬ್ಸರ್ವ್ ಮಾಡಬೇಕು, ದೆರ್ ಇಸ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಬ್ರೌಸರ್ ಸೈಜು. ಬ್ರೌಸರಲ್ಲಿ ಸೈಜು 100% ಇರಬೇಕು. ಜಾಸ್ತಿನೂ ಮಾಡಬೇಡಿ, ಕಡಿಮೆನೂ ಮಾಡಬೇಡಿ. HTML ಕಲಿಬೇಕಾದ್ರೆ ಬ್ರೌಸರ್ ಸೈಜ್ 100%. ಈಗ ನಿಮ್ದಿದು 45 ಪಿಕ್ಸೆಲ್ ಇದೆ. ಕಲರ್ ಬೇಕಲ್ಲ, ಸರಿ, ಕಲರ್ ಆಟ್ರಿಬ್ಯೂಟ್ ಅಂದರೆ CSS ಅಲ್ಲಿ ಪ್ರಾಪರ್ಟಿ ವಿತ್ ವ್ಯಾಲ್ಯೂ. ಸೇವ್ ಮಾಡಿ, ರೀಲೋಡ್. ಓಕೆ, ಟ್ಯಾಗ್ ಆಟ್ರಿಬ್ಯೂಟ್ ಬರೀ. ಸರ್ ನಾನು ಇಲ್ಲಿ ಬರೆಯೋಕೆ ಇಷ್ಟ ಇಲ್ಲ. ಸೊ ಇದು ಇನ್ಲೈನ್ ಸ್ಟೈಲಿಂಗ್ ಅಂದರೆ ಟ್ಯಾಗ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಆಗೋಗಿದೆ. HTML ಅಲ್ಲಿ ಬಂದರೆ ಇದು ಟ್ಯಾಗ್, ಇದು ಆಟ್ರಿಬ್ಯೂಟ್, ಡಬಲ್ ಕೋಟ್ಸ್ ಅಲ್ಲಿ ಇರೋದು ವ್ಯಾಲ್ಯೂ. CSS ಅಲ್ಲಿ ಇದನ್ನ ಪ್ರಾಪರ್ಟಿ ಅಂತ ಕರಿತೀವಿ, ಕೋಲನ್ ಆದ್ಮೇಲೆ ವ್ಯಾಲ್ಯೂ, ಇದು ಪ್ರಾಪರ್ಟಿ, ಇದು ವ್ಯಾಲ್ಯೂ. ನಿಮ್ಗೆ ಈ ಟರ್ಮ್ಸ್ ಬರಬೇಕು. ಸೊ ಇದನ್ನೇ ನಾನು ಇಲ್ಲಿ ಬರೀತೀನಿ ಹೆಡ್ ಟ್ಯಾಗ್ ಅಲ್ಲಿ, ಪ್ರಿಫರಬಲಿ ಹೆಡ್ ಟ್ಯಾಗ್ ಅಲ್ಲಿ ಬರೀತೀವಿ. ಸರ್ ಬಾಡಿಲಿ ಬರೆಯೋಕ್ಕಾಗಲ್ವಾ? ಬರೀರಿ. ಸ್ಟೈಲ್ ಟ್ಯಾಗ್ ಓಪನ್, ಸ್ಟೈಲ್ ಟ್ಯಾಗ್ ಕ್ಲೋಸ್. ಫಸ್ಟ್ ಇದರಲ್ಲಿ ನಾನು ಟ್ಯಾಗ್ ನೇಮ್ ಬರೀಬೇಕು. ಇದರಲ್ಲಿ ಕಲರ್ :green, ಫಾಂಟ್ -size: 50 ಪಿಕ್ಸೆಲ್. ಇದು ಅಪ್ಲೈ ಆಗಲ್ಲ, ಯಾಕೆಂದ್ರೆ ಇನ್ಲೈನ್ ಇದೆ ಆಲ್ರೆಡಿ. ಸೊ ಅದಕ್ಕೆ ನಾನು ಇನ್ನೊಂದು ಟ್ಯಾಗ್ ಬರೀತೀನಿ. ಮಾರ್ಕ್ಯೂ ಟ್ಯಾಗ್ ಓಪನ್ and ಮಾರ್ಕ್ಯೂ ಟ್ಯಾಗ್ ಕ್ಲೋಸ್. ಸಿಂಗಲ್ ಲೈನಲ್ಲೇ ಓದ್ಕೊಳ್ಳಿ. ಇಲ್ಲಿ I ಬರೀತೀನಿ, ಇಲ್ಲಿ HI ಬರೀತೀನಿ. ಓಕೆನಾ? 2 ಟ್ಯಾಗ್ ಬರ್ತೀನಿ. ಅಬ್ಸರ್ವ್ ಮಾಡಿ, ಇದನ್ನ ನಾನು ಈಗ ಸದ್ಯಕ್ಕೆ ತೆಗೆದಿರ್ತೀನಿ. ಈಗ ನಿಮ್ಮ ಹತ್ರ 3 ಮಾರ್ಕ್ಯೂ ಟ್ಯಾಗ್ ಬರುತ್ತೆ. ಹೆಲೋ ವರ್ಲ್ಡ್ I, HAI ಒಂದು, HI ಒಂದು. ಈಗ ನಾನು ಇಲ್ಲಿ ಬರೆದ್ರೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಇದು ಹೈಯೆಸ್ಟ್ ಪ್ರಿಯಾರಿಟಿ. ಈ ಟ್ಯಾಗ್ಗೆ ಫಾಂಟ್ ಸೈಜ್ 45 ಪಿಕ್ಸೆಲ್ ಕಲರ್ ರೆಡ್ ಬರುತ್ತೆ. ಇನ್ನೆರಡು ಟ್ಯಾಗ್ಗೆ ಫಾಂಟ್ ಸೈಜ್ 50 ಪಿಕ್ಸೆಲ್ ಗ್ರೀನ್ ಬರುತ್ತೆ. ಎರಡಕ್ಕೂ ಒಟ್ಟಿಗೆ ಅಪ್ಲೈ ಆಗೋಗುತ್ತೆ. ಅಬ್ಸರ್ವ್ ಮಾಡಿ. ಸೊ ಇದು ಇಂಟರ್ನಲ್ ಸ್ಟೈಲಿಂಗ್. ಇದು ಇಂಟರ್ನಲ್ ಸ್ಟೈಲಿಂಗ್. ಸೊ ಈಗ ನಾನು ಆಬ್ಜೆಕ್ಟ್ ಕಾನ್ಸೆಪ್ಟ್ ಜಂಪ್ ಆಗ್ತಾ ಇದ್ದೀನಿ. ಆಯ್ತಾ? ಅದನ್ನ ನಾನು ಜಾವಾ ಸ್ಕ್ರಿಪ್ಟ್ ಅಲ್ಲೇ ಬರೀಬೇಕು. ಸೊ ಇನ್ಲೈನ್ ಸ್ಟೈಲಿಂಗ್ ಆಯ್ತು, ಇಂಟರ್ನಲ್ ಸ್ಟೈಲಿಂಗ್. ಎಕ್ಸ್ಟರ್ನಲ್ ನಾವು ಇನ್ನೊಂದು ದಿನ ಆರಾಮಾಗಿ CSS ಕಲಿಯೋಣ. ನಾವು ಜಾವಾ ಸ್ಕ್ರಿಪ್ಟ್ ಬರ್ತೀನಿ. ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಇಲ್ಲಾದ್ರೂ ಬರೀರಿ, ಇಲ್ಲ ಬ್ರೌಸರ್ ಅಲ್ಲಾದ್ರೂ ಆಟಾಡಿ. ಸೊ Ctrl+Shift+I ಬ್ರೌಸರ್ ಅಲ್ಲಿ, and now
ಕನ್ಸೋಲ್ ಅಲ್ಲಿ ಬರ್ತೀನಿ. ಈಗ ಪ್ರೋಗ್ರಾಮ್ ಬರೀತಾ ಇದ್ದೀನಿ ಅಷ್ಟೇ ನಾನು. ಸೊ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಫಸ್ಟ್ ನಿಮಗೆ 3 ಆಬ್ಜೆಕ್ಟ್ ಬರುತ್ತೆ. ಎಲ್ಲ ಆಬ್ಜೆಕ್ಟ್ ಯಾವುದು ಸರ್ 3 ಆಬ್ಜೆಕ್ಟ್? ಒಂದು ವಿಂಡೋ ಆಬ್ಜೆಕ್ಟ್, ಇನ್ನೊಂದು ಡಾಕ್ಯುಮೆಂಟ್ ಆಬ್ಜೆಕ್ಟ್, ಇನ್ನೊಂದು ಕನ್ಸೋಲ್ ಆಬ್ಜೆಕ್ಟ್. 3 ಆಬ್ಜೆಕ್ಟ್ ಬರುತ್ತೆ. ಆಯ್ತಾ? ದೇರ್ ಆರ್ 3 ಆಬ್ಜೆಕ್ಟ್. ಈಗ ನೀವು ಅಬ್ಸರ್ವ್ ಮಾಡಿ, ನಾನು ಡಾಕ್ಯುಮೆಂಟ್ ಬರೆದ ತಕ್ಷಣ ಪೂರ್ತಿ ಅದು ಬ್ಲೂ ಆಗಿದೆ ಇಲ್ಲಿ. ಏನಕ್ಕೆ ಅಂದ್ರೆ ಈ ಏರಿಯಾನೇ ಡಾಕ್ಯುಮೆಂಟ್ ಆಬ್ಜೆಕ್ಟ್. ಈ ವಿಂಡೋ ಇದೆಯಲ್ಲ, ಇದು ವಿಂಡೋ ಆಬ್ಜೆಕ್ಟ್. ಈ ಏರಿಯಾ ಇಸ್ ನೋನ್ ಆಸ್ ಕನ್ಸೋಲ್. ಇದನ್ನ ಕನ್ಸೋಲ್ನ ಡೆವಲಪರ್ಸ್ ಯೂಸ್ ಮಾಡೋದು ಜಾಸ್ತಿ. ಈಗ ನಾನು ಡಾಕ್ಯುಮೆಂಟ್ ಒಳಗಡೆ ಇನ್ನೊಂದು ಆಬ್ಜೆಕ್ಟ್ ಹಾಕ್ಬೇಕು. ಆಡ್ ಎಲಿಮೆಂಟ್ ಆರ್ ಆಡ್ ಎಲಿಮೆಂಟ್. ಡಾಕ್ಯುಮೆಂಟ್ ಡಾಟ್, ಈಗ ನಾನು ಇನ್ನೊಂದು ಆಬ್ಜೆಕ್ಟ್ ಕೂರಿಸ್ಬೇಕು. ನಾನು ಐ ವಾಂಟ್ ಟು ಪ್ಲೇಸ್ ಒನ್ ಮೋರ್ ಆಬ್ಜೆಕ್ಟ್. ಹೆಂಗ್ ಕೂರಿಸೋದು? ಸೊ ಡಾಕ್ಯುಮೆಂಟ್ ಅಲ್ಲೇ ಆಟಾಡ್ಬೇಕು. ಡಾಕ್ಯುಮೆಂಟ್ ಡಾಟ್ ಆಡ್ ಎಲಿಮೆಂಟ್ ಆರ್ ಆಡ್ HTML. ಸೊ ಇನ್ನರ್ HTML. ಆಯ್ತಾ? ಸೊ ಆ ಫಂಕ್ಷನ್ಸ್ಗಳು ನೋಡ್ಬೇಕು ಈಗ. ಸೊ ಈ ಫಂಕ್ಷನ್ಸ್ಗಳು ನಿಮ್ಗೆ ಇಲ್ಲೇ ಸಿಗುತ್ತೆ ಅಥವಾ ಡಾಕ್ಯುಮೆಂಟೇಶನ್ ಅಲ್ಲಿ ಓದ್ಬೇಕಾಗುತ್ತೆ. ಸೊ ದೇರ್ ಆರ್ 3 ಆಬ್ಜೆಕ್ಟ್ಸ್. ಓಕೆನಾ? ಈಗ ನಾನು ಆಬ್ಜೆಕ್ಟ್ ತಗೋತೀನಿ. ಸೊ ಈ ಆಬ್ಜೆಕ್ಟ್ ನ ರೆಫರ್ ಮಾಡೋದು ಹೇಗೆ? ಈಗ ನಿಮ್ಗೆ ವೇರಿಯೇಬಲ್ ಬೇಕು. ಸೊ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಇಂಟ್, ಫ್ಲೋಟ್ ಏನು ಬರಲ್ಲ, ಎಲ್ಲಾನು ಆಬ್ಜೆಕ್ಟ್ಸ್, ಎಲ್ಲಾನು ವೇರಿಯೇಬಲ್ಸ್. ಎಕ್ಸ್ ಇಸ್ ಈಕ್ವಲ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ನೇಮ್. ಏನ್ ಬರುತ್ತೆ ಅಂತ ನೋಡೋಣ. ಎಲಿಮೆಂಟ್ ನೇಮ್ ಏನು? ಮಾರ್ಕ್. ಸೊ ಇಲ್ಲಿಂದಾನೇ ಶುರು. ಡಾಕ್ಯುಮೆಂಟ್ ಇಸ್ ಅನ್ ಆಬ್ಜೆಕ್ಟ್, ಗೆಟ್ ಎಲಿಮೆಂಟ್ ಬೈ ನೇಮ್ ಫಂಕ್ಷನ್. ಡಬಲ್ ಕೋಟ್ಸ್ ಅಲ್ಲಿ ಬಂದಿದ್ದೀನಿ. ಎಕ್ಸ್ ಅಲ್ಲಿ ಏನ್ ಬಂದಿದೆ ಅಂತ ಪ್ರಿಂಟ್ ಹಾಕ್ಬಿಟ್ಟು ನೋಡೋಣ. ಸೊ ಅಲ್ಲಿ ಜಸ್ಟ್ ರೀಲೋಡ್ ದಿ ಬ್ರೌಸರ್, ಯಾಕಂದ್ರೆ ನೀವು ಜಾವಾ ಸ್ಕ್ರಿಪ್ಟ್ ರನ್ ಮಾಡಬೇಕು. ಸೊ ಜಾವಾ ಸ್ಕ್ರಿಪ್ಟ್ ರನ್ ಆಗಿದೆ, ಮತ್ತೆ ರೀಲೋಡ್ ಮಾಡೋಣ. ಏನೇ ಬರ್ತದೆ. ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ನೇಮ್ ಇಸ್ ನಾಟ್ ಅ ಫಂಕ್ಷನ್. ಸಾರಿ, ಡಾಕ್ಯುಮೆಂಟ್ ಡಾಟ್ ಗೆಟ್ document dot get elements plural format. X ಈಗ ಅಬ್ಸರ್ವ್ ಮಾಡಿ. X ಅಲ್ಲಿ X ಬಂದು ಅರೇ, X ಬಂದು ಅರೇ. ಅರೇ ಅಂದ ತಕ್ಷಣ X of 0, X of 1 ಇರುತ್ತೆ and X of 2 ಇರುತ್ತೆ. There are 3. ರೀಲೋಡ್ ಮಾಡೋಣ. ಸೊ ಇಲ್ಲಿ ನಾನು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ಸ್ ಬೈ ನೇಮ್ ಹಾಕಿ ಕನ್ಸೋಲ್ ಡಾಟ್ ಲಾಗ್ ಎಕ್ಸ್. ಸುಮ್ಮನೆ ರೀಲೋಡ್ ಮಾಡ್ತೀನಿ. ಗೆಟ್ ಎಲಿಮೆಂಟ್ಸ್ ಬೈ ಡಾಕ್ಯುಮೆಂಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಗೆಟ್ ಎಲಿಮೆಂಟ್ಸ್ ಬೈ ನೇಮ್ ಕರೆಕ್ಟ್ ಆಗಿದೆ. ವೈಟ್ ಇಸ್ ಸಿಂಪಲ್. ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ಸ್ ಬೈ ನೇಮ್ ಕರೆಕ್ಟ್ ಆಗಿದೆಯಲ್ಲ? ಈ ಕಡೆ CLEMENTS ನೋಡ್ತಾ. ಈಗ ಎಕ್ಸ್ ಪ್ರಿಂಟ್ ಮಾಡಿದ್ರೆ ಏನ್ ಬರುತ್ತೆ? ಎಕ್ಸ್ ಡಾಟ್ ಲೆಂತ್. ಎಕ್ಸ್ ಡಾಟ್ ಲೆಂತ್ ಅಲ್ಲಿ 0 ತೋರಿಸ್ತಾ ಇದೆ. X dot length ಅಲ್ಲಿ it is showing as zeros. There are no elements ಅಂತ ತೋರಿಸ್ತಾ ಇದೆ. But if I look into this one, ನನಗೆ ನೋಡ್ ಲಿಸ್ಟ್ ಬಂದಿದೆ, ಎಂಟ್ರೀಸ್ ಇದೆ, ಫಾರ್ ಈಚ್ ಇದೆ,
ಐಟಮ್ ಇದೆ, ಚೀಸ್ ಇದೆ, ರೈಟ್? ಸೊ ಈ ರೀತಿ ಒಂದೊಂದೇ ಈಗ ನಾವು ಪ್ರಾಕ್ಟೀಸ್ ಮಾಡೋಣ. ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಹೌ ಐ ವಿಲ್ ಪ್ಲೇ ವಿತ್ ಆಬ್ಜೆಕ್ಟ್ಸ್. ಡೇ 1 ಸ್ವಲ್ಪ ಕಷ್ಟ ಅನ್ಸ್ಬೋದು, ಡೋಂಟ್ ವರಿ. ಸೊ ನಾನು 3-4 ಮಾರ್ಕ್ಯೂ ತಗೊಳ್ಳಲ್ಲ. ಐ ವಿಲ್ ಪ್ಲೇ ವಿತ್ ಓನ್ಲಿ 1 ಮಾರ್ಕ್ಯೂ. ಆ್ಯಂಡ್ ನನಗೆ ಇನ್ಲೈನ್ ಸ್ಟೈಲಿಂಗ್ ಸಾಕು ಸದ್ಯಕ್ಕೆ. ಆ್ಯಂಡ್ ಸ್ಟೈಲಿಂಗು ಬೇಡ ಸದ್ಯಕ್ಕೆ. ಐ ವಿಲ್ ರಿಮೂವ್ ದಿಸ್. ಐ ವಿಲ್ ಕೀಪ್ ಇಟ್ ವೆರಿ ಸಿಂಪಲ್. ದಟ್ ಇಟ್ ವಿಲ್ ಬಿ ಮಾರ್ಕ್ಯೂ ಟ್ಯಾಗ್. ಹೆಲೋ ವರ್ಲ್ಡ್ ಇದೆ. ಜಾವಾ ಸ್ಕ್ರಿಪ್ಟ್ ಅಲ್ಲಿ ಐ ವಾಂಟ್ ಟು ಜಸ್ಟ್ ಟೇಕ್ ದಿಸ್ ಆ್ಯಂಡ್ ಪ್ಲೇ ಅರೌಂಡ್. ಇದನ್ನ M1 ಅಂತ ಕರಿತೀನಿ. ಐಡಿ ಬೇಕೇ ಬೇಕು. ಈಗ ಐ ವಿಲ್ ಪ್ಲೇ ವಿತ್ ದಿಸ್. ಎಲ್ಲಾನು ರೆಡಿ ಇದೆ. ಇಲ್ಲಿಂದ ನೋಡ್ಕೊಳ್ಳಿ. ಈಗ x is equal to document object dot get element by id. Spelling important to upper case lower case. id ಬಂದು M1. Done. We have this object. x ಅನ್ನೋದು ಈಗ ಆಬ್ಜೆಕ್ಟ್. x ಅಲ್ಲಿ ಏನೇನಿದೆ? x ಅಲ್ಲಿ hello world ಇದೆ, x ಅಲ್ಲಿ id ಇದೆ. ಈಗ ಎಲ್ಲಾನು ಆಬ್ಜೆಕ್ಟ್ ಅಲ್ವಾ? ಸೊ ಒಂದೊಂದಿನ ಟ್ರೈ ಮಾಡೋಣ. ಹೇಳ್ತಾ ಬರ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. x dot style dot color is equal to red. ರೆಡ್ ಆಯ್ತಾ ನೋಡಿ? ಅಬ್ಸರ್ವ್ ಮಾಡಿ, ರೆಡ್ ಆಯ್ತಿದೆ. x dot style dot color is equal to ಡಬಲ್ ಕೋಟ್ಸ್ ಅಲ್ಲಿ ಗ್ರೀನ್ ಆಯ್ತು. x dot style dot ಓಕೆ ಫಾಂಟ್ ಸೈಜ್ ಹೈಫನ್ ಬರಲ್ಲ ಇಲ್ಲಿ, ಎಸ್ ಕ್ಯಾಪ್ಸ್ ಆಗುತ್ತೆ. ಜಾವಾ ಸ್ಕ್ರಿಪ್ಟ್ ಡಬಲ್ ಕೋಟ್ಸ್. ಐ ವಿಲ್ ಮೇಕ್ ದಿಸ್ ಒನ್ ಆಸ್ 45 ಪಿಕ್ಸೆಲ್. ನೋಡಿ ಚೇಂಜ್ ಆಯ್ತಾ? ಓಕೆ. ಎಕ್ಸ್ ಇಸ್ ಅನ್ ಮಾರ್ಕ್ಯೂ ಟ್ಯಾಗ್. ಸ್ಟಾಪ್ ಮಾಡ್ತೀನಿ ನೋಡಿ. ಸ್ಟಾಪ್ ಆಯ್ತು, ರನ್ ಆಗ್ತಲ್ಲ ಅದು. ಎಕ್ಸ್ ಡಾಟ್ ಸ್ಟಾರ್ಟ್, ಇದು ಫಂಕ್ಷನ್. ಸ್ಟಾರ್ಟ್ ಆಯ್ತು ನೋಡಿ. ಎಕ್ಸ್ ಅನ್ನೋದು ಒಂದು ಆಬ್ಜೆಕ್ಟ್. ಇದರಲ್ಲಿ ಸ್ಟಾಪ್ ಸ್ಟಾರ್ಟ್ ಇದೆ, ಫಂಕ್ಷನ್. ಸೊ ನಿಮ್ಗೆ ಈ ಪಿಕ್ಚರ್ ಬರಕ್ ಸುಲಭ. ಎಕ್ಸ್ ಇಸ್ ಅನ್ ಆಬ್ಜೆಕ್ಟ್, ಸ್ಟಾಪ್ ಮತ್ತೆ ಸ್ಟಾರ್ಟ್ ಫಂಕ್ಷನ್ ಅಥವಾ ಮೆಥಡ್. ಎಕ್ಸ್ ಅಲ್ಲಿ ಆಬ್ಜೆಕ್ಟ್ ಇದೆ, ಸ್ಟೈಲ್ ಅಲ್ಲಿ ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಏನು? ಕಲರ್ ಏನ್ ಬೇಕು ಕಲರ್ ಕೊಟ್ಕೊಳ್ಳಿ. ಸ್ಟೈಲ್ ಆಬ್ಜೆಕ್ಟ್ ಅಲ್ಲಿ ಕಲರ್ಗೆ ವ್ಯಾಲ್ಯೂ. ನೀವು ಈ ಸಿಂಟ್ಯಾಕ್ಸ್ ಕಲಿಬೇಕಷ್ಟೇ. ಸೊ ಎಕ್ಸ್ ಡಾಟ್ ಸ್ಟಾಪ್, ಎಕ್ಸ್ ಡಾಟ್ ಸ್ಟಾರ್ಟ್ ಎರಡು ಫಂಕ್ಷನ್. ಸೊ ನಾನು ಈ ಹೆಲೋ ವರ್ಲ್ಡ್ ಚೇಂಜ್ ಮಾಡ್ಬೇಕಲ್ಲ, ಚೇಂಜ್ ಮಾಡಿ. ಎಕ್ಸ್ ಡಾಟ್ ಇನ್ನರ್ HTML is equal to double quotes hi everyone. ಚೇಂಜ್ ಆಯ್ತಾ? ಈಗ ನಾನು ಐ ವಾಂಟ್ ಟು ಪ್ಲೇ ಲೈಕ್ ದಿಸ್. ಏನು? ನಾನು ಮೌಸ್ ತಗೊಂಡೋದ್ರೆ ಸ್ಟಾಪ್ ಆಗಬೇಕು, ಆಚೆ ತೆಗೆದ್ರೆ ಸ್ಟಾರ್ಟ್ ಆಗಬೇಕು. ಮೌಸ್ ತಗೊಂಡೋದ್ರೆ ಸ್ಟಾಪ್ ಆಗಬೇಕು, ಸ್ಟಾರ್ಟ್ ಆಗಬೇಕು. ಇದೇ ಈವೆಂಟ್. ಇದನ್ನ ಈವೆಂಟ್ ಅಂತ ಕರಿತೀವಿ, ಫಂಕ್ಷನ್ ಅಂತಾನು ಕರಿತೀವಿ. ಸೊ ಲೆಟ್ ಮೀ ಕ್ಲೋಸ್ ದಿಸ್. ಲೆಟ್ ಮೀ ರೀಲೋಡ್ ದಿ ಬ್ರೌಸರ್. ಈಗ ನಾನು ಕೋಡ್ ಬರೀತೀನಿ. ಈಗ ನಿಮ್ಗೆ ಇಷ್ಟು ದಿನ ಪ್ರೋಗ್ರಾಮಿಂಗ್ ಕಲ್ತಿದ್ದೀನ, ಒಂದೊಂದೇ ಲೈನ್ ನ ಬರೀತಾ ಬರ್ಬೇಕು. ಲೆಟ್ಸ್ ಡೂ ದಿಸ್. ಎರಡು ಫಂಕ್ಷನ್ ಬರೀತೀನಿ. ಫಸ್ಟ್ ಫಂಕ್ಷನ್ ಬರೀಬೇಕು, ಬಿಕಾಸ್ ಅಲ್ಲಿ ಕೆಲಸ ಆಗಬೇಕು. ಫಂಕ್ಷನ್ fun1 which will stop. ಫಂಕ್ಷನ್ 2 ಸೊ ಈಗ ನಾನು ಈ ಆಬ್ಜೆಕ್ಟ್ ನ ತಗೊಂಡು ಇದರದ್ದು ಸ್ಟಾರ್ಟ್ ಸ್ಟಾಪ್ ಬರಿಬೇಕು. ಸೊ ಆನ್ ಮೌಸ್ ಓವರ್ ಏನಿದು? ಒಂದು ನಿಮಿಷ ಹೇಳ್ತೀನಿ. ಆನ್ ಮೌಸ್ ಔಟ್. HTML ಭಾಷೆ ಪ್ರಕಾರ ಟ್ಯಾಗ್ attribute ವ್ಯಾಲ್ಯೂ. ಸೊ ಬೇಸ್ಡ್ ಆನ್ ದಿಸ್ ಲರ್ನಿಂಗ್, ಆನ್ ಮೌಸ್ ಓವರ್, ಆನ್ ಮೌಸ್ ಔಟ್ ಏನಿದೆ? ನಿರಂಜನ್. ಓಕೆ, ತೊಂದರೆ ಇಲ್ಲ. ಹೌ ಅಬೌಟ್ ಯುವರಾಜ್? No. ಇದು ನೋಡ್ಕೊಡಿ, ಇರೋದೇ 3 ಟರ್ಮು.
ಟ್ಯಾಗು ಆಟ್ರಿಬ್ಯೂಟ್ ವ್ಯಾಲ್ಯೂ. ಫಸ್ಟ್ ಟ್ಯಾಗ್ ಬರುತ್ತೆ, ಆಟ್ರಿಬ್ಯೂಟು ಆಮೇಲೆ ವ್ಯಾಲ್ಯೂ ಬರುತ್ತೆ, ಆಟ್ರಿಬ್ಯೂಟ್ ಆಮೇಲೆ ವ್ಯಾಲ್ಯೂ ಬರುತ್ತೆ. ಬೇಸ್ಡ್ ಆನ್ ದಿಸ್ ಇದನ್ನ ಕಂಪೇರ್ ಮಾಡಿ ಇಲ್ಲಿ ಬರ್ದಿರೋದ್ರಲ್ಲಿ ಮಾರ್ಕ್ಯೂ ಏನು? ಯುವರಾಜ್ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ. ಸರಿ. ಸೊ ಈ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ಬರೆಯೋದನ್ನ ಏನಂತ ಕರಿತೀವಿ? ಟ್ಯಾಗ್. ಸರಿ, ಇದು ಅದು ಅಟ್ರಿಬ್ಯೂಟ್, ಇದು ವ್ಯಾಲ್ಯೂ ಅಲ್ವಾ? ಅದನ್ನೇ ಕಂಪೇರ್ ಮಾಡಿದ್ರೆ ಮಾರ್ಕ್ಯೂ ಏನು? ಟ್ಯಾಗ್. ಐಡಿ ಅಟ್ರಿಬ್ಯೂಟ್. M1 ವ್ಯಾಲ್ಯೂ. ಆನ್ ಮೌಸ್ ಓವರ್ ಟ್ಯಾಗ್. ಇಲ್ಲ, ವ್ಯಾಲ್ಯೂ ಅಲ್ಲ ಅಟ್ರಿಬ್ಯೂಟ್. ಡಬಲ್ ಕೋಟ್ಸಲ್ಲಿ ಇದ್ರೆ ವ್ಯಾಲ್ಯೂ, ಇದು ಅಟ್ರಿಬ್ಯೂಟ್. ಹಾಗಾದ್ರೆ ಆನ್ ಮೌಸ್ ಓವರ್ ಏನಾಗುತ್ತೆ? ಅಟ್ರಿಬ್ಯೂಟ್. ಆನ್ ಮೌಸ್ ಔಟ್ ಅಟ್ರಿಬ್ಯೂಟ್. ವೆರಿ ಸಿಂಪಲ್. ಈಗ ಇದನ್ನ ಫಂಕ್ಷನ್ ಜೊತೆ ಕನೆಕ್ಟ್ ಮಾಡ್ತೀನಿ, ಇದು ವ್ಯಾಲ್ಯೂ ಆಗುತ್ತೆ, ಬಟ್ ಇಟ್ ಇಸ್ ಅ ಫಂಕ್ಷನ್. ಓಕೆನಾ? ಎಲ್ಲರಿಗೂ ಗಮನ ಇಡಿ. ಸೊ ಆನ್ ಮೌಸ್ ಓವರ್ ಅಲ್ಲಿ fun1 fun2 ಹೋಗ್ತಾ ಇದ್ದೀನಿ. ಸೊ ಈಗ fun1 fun2 ಅಲ್ಲಿ ಪ್ರೋಗ್ರಾಮ್ ಬರೀಬೇಕು. ಏನ್ ಮಾಡಬೇಕು ನಾನು ಅಂದ್ರೆ, ಫಸ್ಟ್ ಈ ಆಬ್ಜೆಕ್ಟ್ ನ ತಗೋಬೇಕು, ಆಮೇಲೆ ಅದನ್ನ ಸ್ಟಾಪ್ ಮಾಡಬೇಕು. ಸೊ ಅದಕ್ಕೆ ಎಕ್ಸ್ ಅಂತ ವೇರಿಯೇಬಲ್ ತಗೊಂಡು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ, ದಟ್ ಈಸ್ M1 ತಗೊಂಡು ಎಕ್ಸ್ ಡಾಟ್ ಸ್ಟಾಪ್ ಮಾಡಬೇಕು. ಸೇಮ್ ಏನಾಗುತ್ತೆ ಇಲ್ಲಿ? ಇಟ್ ವಿಲ್ ಬಿ ಎಕ್ಸ್ ಡಾಟ್ ಸ್ಟಾರ್ಟ್. ಸೊ ಈಗ ಏನಾಯ್ತು ಅಂತ ಹೇಳ್ತೀನಿ. ಇದನ್ನ ನೋಡಿ ಔಟ್ಪುಟ್ ನೋಡಿದಾಗ ಅರ್ಥ ಆಗುತ್ತೆ. ಆನ್ ಮೌಸ್ ಓವರ್, ಮೌಸ್ ತಗೊಂಡೋದಾಗ ಫಂಕ್ಷನ್ 1ಗೆ ಬರ್ತೀನಿ. ಫಂಕ್ಷನ್ 1 ನಲ್ಲಿ ಎಕ್ಸ್ ಆಬ್ಜೆಕ್ಟ್ ತಗೋತಾ ಇದ್ದೀನಿ, ಎಕ್ಸ್ ನ ಸ್ಟಾಪ್ ಮಾಡಿ. ಎಕ್ಸ್ ಏನು ಅಂದ್ರೆ ಡಾಕ್ಯುಮೆಂಟ್ ಅಂದ್ರೆ ಬಾಡಿಲಿರೋ ಮಾರ್ಕ್ಯೂ, ಅದನ್ನ ಎತ್ಕೊಂಡು ನಿಮ್ಗೆ ಎಕ್ಸ್ ಕೊಡುತ್ತೆ, ಸ್ಟಾಪ್ ಆಗುತ್ತೆ. ಫಸ್ಟ್ ಔಟ್ಪುಟ್ ನೋಡ್ಕೊಂಬಿಡಿ, ಒಂದು ಫೇರ್ ಇನಫ್ ಐಡಿಯಾ ಬರುತ್ತೆ. ಸೊ ಐ ಆಮ್ ಜಸ್ಟ್ ರೀಲೋಡಿಂಗ್ ದಿ ಬ್ರೌಸರ್. ಅದು ಮೂವ್ ಆಗ್ತಾ ಇದೆ. ನನ್ನ ಮೌಸ್ನ ನಾನು ಇದ್ರ ಮೇಲೆ ತಗೊಂಡೋಗ್ತೀನಿ, ಸ್ಟಾಪ್ ಆಯ್ತು. ಮೌಸ್ನ ಆಚೆ ತೆಗಿತಾ ಇದ್ದೀನಿ, ಸ್ಟಾರ್ಟ್ ಆಗುತ್ತೆ. ಮೌಸ್ನ ತಗೊಂಡೋದೆ. ಸೊ ಏನಾಗುತ್ತೆ ಅಂದ್ರೆ, ನೀವು ಇಲ್ಲಿ ಮೌಸ್ ಇಲ್ಲಿ ತಗೊಂಡೋದಾಗೆಲ್ಲಾನು ಆ ಫಂಕ್ಷನ್ ಕಾಲ್ ಆಗ್ತಾ ಇದೆ. ಈ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳಿ, ಮೌಸ್ ತಗೊಂಡೋದೆ, ಆಚೆ ತೆಗಿತೀನಿ, ತಗೊಂಡೋದೆ, ಆಚೆ ತಗೊಂಡ್ಬಂದೆ, ರೈಟ್? ಈಗ ಕನ್ಸೋಲ್ ಡಾಟ್ ಲಾಗ್ fun1 ಕನ್ಸೋಲ್ ಡಾಟ್ ಲಾಗ್ fun2 ಏನಾಗ್ತಾ ಇದೆ ಅಂದ್ರೆ, ಮೌಸ್ ನ ಮಾರ್ಕ್ಯೂ ಮೇಲೆ ತಗೊಂಡು ಹೋದ ತಕ್ಷಣ ಈ ಫಂಕ್ಷನ್ ಕಾಲ್ ಆಗುತ್ತೆ. ಈ ಫಂಕ್ಷನ್ ಅಲ್ಲಿ 3 ಲೈನ್ ಇದೆ. ಇದು ಮೌಸ್ ಆಯ್ತಾ? ಇದನ್ನ ಅಬ್ಸರ್ವ್ ಮಾಡಿ, ಈಗ ಔಟ್ಪುಟ್ ಅರ್ಥ ಆಗುತ್ತೆ. ರೀಲೋಡ್ ಮಾಡ್ತಾ ಇದ್ದೀನಿ ಬ್ರೌಸರ್ನ. fun1 ಅಂತ ಇದೆ. ರೀಲೋಡ್ ಮಾಡ್ತೀನಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಕೆಳಗಡೆ ಮೌಸ್ ಪಾಯಿಂಟರ್ ತಗೋತೀನಿ. ಈಗ fun1 ಕಾಲ್ ಆಗಿದೆ, ಕೆಳಗಡೆ ಅಬ್ಸರ್ವ್ ಮಾಡಿ, ಸ್ಟಾಪ್ ಆಗಿದೆ. ಈಗ ನನ್ನ ಮೌಸ್ನ ಆಚೆ ತೆಗೆದ್ರೆ fun2 ಕಾಲ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಬರ್ದಿರೋ 3 ಲೈನ್ ಏನು? ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಪ್ರಿಂಟ್ ಹಾಕಿರೋದು. ಡಾಕ್ಯುಮೆಂಟ್ ಅಂದ್ರೆ ಬಾಡಿ, ಡಾಕ್ಯುಮೆಂಟ್ ಅಲ್ಲಿ ಎಲಿಮೆಂಟ್ ಬರುತ್ತೆ. ಎಲಿಮೆಂಟ್ ಅಂದ್ರೆ HTML ಟ್ಯಾಗ್ ನ ಎಲಿಮೆಂಟ್ ಅಂತಾನು ಕರಿತೀವಿ. ಎಲಿಮೆಂಟ್ ಬೈ ಐಡಿ, ಈ ಫಂಕ್ಷನ್ M1 ನಾವು ಹುಡುಕಿ ಇದನ್ನ ಒಂದು ಆಬ್ಜೆಕ್ಟ್ ತರ ಕೊಡುತ್ತೆ. ಇದೇನಿದು? ಆಬ್ಜೆಕ್ಟ್. ಎಕ್ಸ್ ಅನ್ನೋದು ಈಗ ಮಾರ್ಕ್ಯೂ, ಎಕ್ಸ್ ಅಂದ್ರೆ ಈಗ ಅದು ಮಾರ್ಕ್ಯೂ. ಅದನ್ನ ಸ್ಟಾಪ್ ಮಾಡುವಂತ ಫಂಕ್ಷನ್ ಇದು ಫಂಕ್ಷನ್. ಈಗ ನಾನು ಇದಕ್ಕೆ ಕಲರ್ ಕೊಡಬೇಕು. ಎಕ್ಸ್ ಡಾಟ್ ಸ್ಟೈಲ್ ಡಾಟ್ ಕಲರ್. ಅದೇ ರೀತಿ ಎಕ್ಸ್ ಡಾಟ್ ಸ್ಟೈಲ್ ಡಾಟ್ ಕಲರ್ ಗ್ರೀನ್ ಮಾಡ್ತೀನಿ. ಪ್ರತಿಯೊಂದು ಆಬ್ಜೆಕ್ಟ್ ಕಾನ್ಸೆಪ್ಟ್ ಬರಬೇಕು, ಹೋಗ್ತಾ ಬರುತ್ತೆ. ಡೋಂಟ್ ವರಿ ಆನ್ ದಟ್ ಪಾರ್ಟ್. ಸೊ Ctrl+R ರೀಲೋಡ್ ಮಾಡುತ್ತೆ. ಈಗ ನಾನು ಮೌಸ್ ತಗೊಂಡೋದ್ರೆ, ಮೌಸ್ನ ನಾನು ಈ ಲೈನಿಗೆ ತಗೊಂಡೋದ್ರೆ ಸಾಕು.
ಅಬ್ಸರ್ವ್ ಮಾಡಿ, ಮಾರ್ಕ್ ಯು ಟ್ಯಾಗ್ ಫುಲ್ ಲೈನ್ ಇದೆ, ಹೆಲೋ ವರ್ಲ್ಡ್ ಮೇಲೆ ತಗೊಂಡೋಗ್ಬೇಕು ಅಂತಿಲ್ಲ, ಆ ಲೈನ್ ಮೇಲೆ ತಗೊಂಡೋದ ತಕ್ಷಣ ಸ್ಟಾಪ್ ಆಯ್ತು. ಆಚೆ ತೆಗೆದ್ರೆ ಸ್ಟಾರ್ಟ್ ಆಗುತ್ತೆ. ಬೇಸಿಕಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಡ್ತೀನಿ. ಬೇಸಿಕಲಿ ಮೌಸ್ ತಗೊಂಡೋದಾಗ ಫನ್ 1 ಹೋಗುತ್ತೆ, ಮೌಸ್ ತೆಗೆದಾಗ ಫನ್ 2 ಬರುತ್ತೆ. ಸರ್, ಈ ಕೋಡ್ ನನ್ಗೆ ಅರ್ಥ ಆಗ್ಲಿಲ್ವಲ್ಲ, ಈ ಕೋಡ್ ಇವತ್ತೇ ಅರ್ಥ ಆಗಲ್ಲ. ಬಟ್ ನೀವೇನ್ ಮಾಡ್ಬೋದು ಅಂದ್ರೆ, ಈ ಕೋಡ್ನ ನೀವು ಇಷ್ಟು ದಿನ ಬರೀತಾ ಇದ್ರಲ್ಲ ಪ್ರೋಗ್ರಾಮ್, ಅದಕ್ಕೆ ಕಂಪೇರ್ ಮಾಡಿ. ಏನ್ ಬರೆದ್ರಪ್ಪ ಈ ಪ್ರೋಗ್ರಾಮ್ ಅಲ್ಲಿ? ವಾಯ್ಡ್ ಮೀನ್ ಇಂಡೆಕ್ಸ್ ಎ ಕಾಮ ಬಿ ಕಾಮ ಸಮ್ ಅಲ್ವಾ? ಸ್ಕ್ಯಾನ್ ಆಫ್ ಬರೆದ್ರಿ, ಇನ್ಪುಟ್ ತಗೋತಾ ಇದ್ದೀರಾ ಅಂಡ್ ಪ್ರೋಗ್ರಾಮ್ ಬರ್ಕೊಂಡ್ ಬಂದ್ರಿ. ಸಿಂಪಲ್ ಆಗಿ ಮೇನ್ ಬಂದು ಹೆಸರು ಚೇಂಜ್ ಮಾಡಿದೀನಿ ಅಲ್ವಾ? ನೀವು ಇದನ್ನ ಏನ್ ಮಾಡ್ತೀರಾ? ಪ್ರೋಗ್ರಾಮ್ನ ರನ್ ಮಾಡ್ತೀರಾ, ಕರೆಕ್ಟ್? ಸೇವ್ ಮಾಡ್ತೀರಾ, ಕಂಪೈಲ್ ಮಾಡ್ತೀರಾ, ರನ್ ಮಾಡ್ತೀರಾ. ರನ್ ಮಾಡಿದಾಗ ಮೇನ್ ಇಂದ ರನ್ ಆಗುತ್ತೆ. ಈಗ ಏನಾಗ್ತಾ ಇದೆ ಅಂದ್ರೆ, ಮೌಸ್ನ ಈ ಮಾರ್ಕ್ ಯು ಮೇಲ್ ತಗೊಂಡೋದ್ರೆ ಈ ಫಂಕ್ಷನ್ ಕಾಲ್ ಆಗುತ್ತೆ, ಮೌಸ್ನ ಆಚೆ ತಗೊಂಬಂದ ತಕ್ಷಣ ಫನ್ 2 ಕಾಲ್ ಆಗುತ್ತೆ. ಸೊ ಫನ್ 1 ಅಲ್ಲಿ ಏನಾಗ್ತಾ ಇದೆ ಅಂದ್ರೆ 3-4 ಲೈನ್ ಕೋಡ್ ಬರ್ತೀನಿ. ಈ ಲೈನ್ ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಗೆಟ್ ಎಲಿಮೆಂಟ್ ಬೈ ಐಡಿ M1 ತಗೊಂಬಂದು ಅದನ್ನ ಎಕ್ಸ್ ಅಂತ ಕರಿತಾ ಇದ್ದೀನಿ. ಎಕ್ಸ್ ನ ಸ್ಟಾಪ್ ಮಾಡುವಂದಿದ್ದೀನಿ, ಎಕ್ಸ್ ಕಲರ್ನ ಚೇಂಜ್ ಮಾಡಿದ್ದೀನಿ. ಸೊ ಇಲ್ಲಿ 2 ಡಾಟ್ ಬಂದ್ಬಿಡ್ತಲ್ಲ, ಎಕ್ಸ್ ಆಬ್ಜೆಕ್ಟ್ ಅಲ್ಲಿ ಸ್ಟೈಲ್, ಅದರಲ್ಲಿ ಕಲರ್. ಎಕ್ಸ್ ಆಬ್ಜೆಕ್ಟ್ ಅಲ್ಲಿ ಸ್ಟೈಲ್ ಇದೆ, ಅದರಲ್ಲಿ ಕಲರ್ ಇದೆ. ಸೊ ಈಗ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅಲ್ಲಿ ರೈಟಿಂಗ್ ಫಸ್ಟ್ ಶುರು ಮಾಡಿದಾಗ ಕಲರ್ ಗ್ರೇ ಮಾಡೋಣ. ಲೆಟ್ ಅಸ್ ರೀಲೋಡ್ ದಿ ಬ್ರೌಸರ್. ಯಾವ ಕಲರ್ ಇದೆ ನೋಡ್ಕೊಳ್ಳಿ, ಗ್ರೇ ಕಲರ್ ಇದೆ ನೋಡಿ. ಮೌಸ್ ತಗೊಂಡೋದ್ರೆ ರೆಡ್ ಆಯ್ತು, ಮೌಸ್ ಆಚೆ ತೆಗೆದ್ರೆ ಗ್ರೀನ್ ಆಯ್ತು, ಮೌಸ್ ತಗೊಂಡೋದ್ರೆ ಪ್ರತಿ ಸತಿ ನಿಮ್ಗೆ ಈ ಕಾನ್ಸೆಪ್ಟ್ ಮೌಸ್ ತಗೊಂಡು. ಈಗ ನಾನೇನಾದ್ರೂ ಆನ್ ಮೌಸ್ ಔಟ್ ಇದನ್ನ ಇಲ್ಲಿಂದ ತೆಗೆದ್ರೆ ರೀಲೋಡ್ ಮಾಡ್ತೀನಿ, ಮೌಸ್ ತಗೊಂಡು ಹೋಗ್ತೀನಿ, ಸ್ಟಾಪ್ ಆಗುತ್ತೆ. ಮೌಸ್ ಆಚೆ ತೆಗಿತೀನಿ, ಬಟ್ ಏನು ಆಗಲ್ಲ. ಬಿಕಾಸ್ ನೀವು ಪ್ರೋಗ್ರಾಮ್ ಹೇಳ್ಬೇಕು, ಮೌಸ್ ತಗೊಂಡೋದಾಗ ಫನ್ 1 ಹೋಗು, ಕೆಲಸ ಮುಗಿಸು. ಅದೇ ರೀತಿ ಮೌಸ್ ಆಚೆ ತೆಗೆದಾಗ ಫನ್ 2 ಹೋಗು ಅಂತ ಹೇಳ್ಬೇಕು. 2 ಬೇರೆ ಫಂಕ್ಷನ್. ಒಂದರಲ್ಲಿ ಸ್ಟಾಪು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ, 2ರಲ್ಲಿ ಸರ್ ನಮ್ಗೆ ಈ ತರ ಬೇಡ, ಕ್ಲಿಕ್ ಆದಾಗಬೇಕು. ಆಯ್ತಾ? ಕ್ಲಿಕ್ ಆದ್ರೆ ಸ್ಟಾಪ್ ಆಗಬೇಕು, ಡಬಲ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗಬೇಕು. ಸೊ ಇದು ನನಗೆ ಮರ್ತೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಸಿಂಗಲ್ ಕ್ಲಿಕ್ ಜಾವಾ ಸ್ಕ್ರಿಪ್ಟ್ ಅದಕ್ಕೆ ಅವರೇ ಕೊಡ್ತಾರೆ. ಆ ಆಟ್ರಿಬ್ಯೂಟ್ ನೇಮ್ ಮರ್ತೋಗಿದ್ರೆ then you can go with this. Single click, double click, they will be giving events, event.detail, on click. Okay, on click, on double click ಅಂತ ಇದೆ. ಆಯ್ತಾ? ಇದು ಆನ್ ಕ್ಲಿಕ್, ಆನ್ DBL. ಆಯ್ತಾ? ಡಬಲ್ ಕ್ಲಿಕ್ಗೆ ಡಬಲ್ ಅಲ್ಲ, DBL ಬರಿಬೇಕು. ಈಗ ಅಬ್ಸರ್ವ್ ಮಾಡಿ, ಮೌಸ್ ತಗೊಂಡು ಹೋಗ್ತೀನಿ, ಏನು ಆಗಲ್ಲ ನೋಡಿ. ಕೆಳಗಡೆ ನೋಡಿ, ಫನ್ 1 ಫನ್ 2 ಬರಲ್ಲ. ಈವೆಂಟ್ ಚೇಂಜ್ ಮಾಡಿದೀನಿ. ಈಗ ನಾನು ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿದೀನಿ, ಡಬಲ್ ಕ್ಲಿಕ್ ಮಾಡಿದ್ರೆ ಮತ್ತೆ ರನ್ ಆಗುತ್ತೆ. ಕ್ಲಿಕ್ ಡಬಲ್ ಕ್ಲಿಕ್ ಇದನ್ನ ನಾವು ಕಲಿತಾ ಹೋಗ್ಬೇಕು. ಸೊ ಇವತ್ತಿನ ಅಜೆಂಡಾ ಅಥವಾ ಈಗ ನಾನು ಹೇಳಕ್ ಟ್ರೈ ಮಾಡಿದ್ದು ಆಬ್ಜೆಕ್ಟ್, ಪ್ರಾಪರ್ಟಿ ಅಂಡ್ ವ್ಯಾಲ್ಯೂ. ಸೊ ಇಲ್ಲಿ ನೀವು ಕಂಪೇರ್ ಮಾಡಬೇಕಾಗಿರೋದು ಇದು ಆಬ್ಜೆಕ್ಟ್, ಇದು ಫಂಕ್ಷನ್ ಅಥವಾ ಮೆಥಡ್. ಸರಿ, ಹಾಗಾದ್ರೆ ಇದೇನು? ಸೊ ಈ ಲೈನಲ್ಲಿ object dot property is equal to double quotes and value.
ಆಬ್ಜೆಕ್ಟ್ ಒಳಗಡೆ ಒಂದು ಆಬ್ಜೆಕ್ಟ್ ಕೊನೆಯಲ್ಲಿ ಬರೋದು ಪ್ರಾಪರ್ಟಿ, ಅದಕ್ಕೆ ವ್ಯಾಲ್ಯೂಬಲ್. ಅಥವಾ ಇದನ್ನ ಆಟ್ರಿಬ್ಯೂಟ್ ಅಂತಾನು ಕರೀರಿ, ನೀವು ಹೆಂಗ್ ಕರೆದ್ರು ಓಕೆ, ಬಟ್ ಆಟ್ರಿಬ್ಯೂಟ್ ಮತ್ತು ಪ್ರಾಪರ್ಟಿ ಒಂದೇ, ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಒಂದೊಂದ್ ತರ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಇದೇನು ಸರ್ ಹಂಗಾರೆ, ದಿಸ್ ಒನ್, ದಿಸ್ ಇಸ್ ಆಬ್ಜೆಕ್ಟ್ ಡಾಟ್ ಮೆಥಡ್. ಕೆಲವರು ಮೆಥಡ್ ಅಂತಾರೆ, ಕೆಲವರು ಫಂಕ್ಷನ್. ರೌಂಡ್ ಬ್ರಾಕೆಟ್ ಒಳಗಡೆ ಏನು ಇಲ್ಲ ಅಂದ್ರೆ ಏನು ಕಳಿಸೋದ್ ಬೇಕಾಗಿಲ್ಲ, ಅದ್ ನೋಡ್ಕೊಳ್ಳೋದು. ಈ ಸಿಂಟ್ಯಾಕ್ಸ್ ತಲೆ ಬರ್ಬೇಕು ನಿಮ್ಗೆ. ಆಬ್ಜೆಕ್ಟ್ ಅಂಡ್ ಮೆಥಡ್ ಅಥವಾ ಫಂಕ್ಷನ್, ಆಬ್ಜೆಕ್ಟ್ ಡಾಟ್ ಪ್ರಾಪರ್ಟಿ. ಸೊ 2 ಡಾಟ್ ಇರೋದ್ರಿಂದ ಕೊನೆಯಲ್ಲಿ ಬರೋದು ಪ್ರಾಪರ್ಟಿನೇ. ನೀವು ಈಗ ನೋಡಿದ್ದು ಬಿಲ್ಟ್ ಇನ್ ಎಲ್ಲ ರೆಡಿ ಇತ್ತು, ನಾನು ಬರೀ ಅದನ್ನ ಕರೀತಾ ಇದ್ದೀನಿ ಅಷ್ಟೇ. ಏನ್ ಮಾಡ್ತಾ ಇದ್ದೀನಿ, ಪ್ರಿಂಟ್ ಎಫ್ ಕರೆದಂಗೆ. ಇದು ಪ್ರಿಂಟ್ ಎಫ್ ಇದ್ದಂಗೆ. ಈ ಸ್ಟಾಪ್ ಫಂಕ್ಷನ್ ಕರೆದ ತಕ್ಷಣ ನಿಂತ್ಕೊಂಡ್ಬಿಡುತ್ತೆ, ಸ್ಟಾರ್ಟ್ ಫಂಕ್ಷನ್ ಕರೆದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಪ್ರಿಂಟ್ ಎಫ್ ತುಂಬಾ ಸಿಂಪಲ್ ಪ್ರಿಂಟ್, ಬಟ್ ಆದ್ರೆ ಅದಕ್ಕೂ ಮುಂಚೆ ಒಂದು ಆಬ್ಜೆಕ್ಟ್ ಕೊಡ್ಬೇಕು, ಬಿಕಾಸ್ ಅದು ಆಬ್ಜೆಕ್ಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಬಿಫೋರ್ ಐ ಸ್ಟಾಪ್ ದಿಸ್, ಈ ವಿಡಿಯೋನ ನೀವು ಇನ್ನೂ 2 ಸತಿ ನೋಡಿದ ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ದಿ ಕಾನ್ಸೆಪ್ಟ್ ಆಫ್ ಆಬ್ಜೆಕ್ಟ್ ಅಂಡ್ ಫಂಕ್ಷನ್, ಆಬ್ಜೆಕ್ಟ್ ಅಂಡ್ ಪ್ರಾಪರ್ಟಿ. ಪ್ರಾಪರ್ಟಿ ಅಂತ ಅದಕ್ಕೆ ಕರಿಬಹುದು ನೀವು, ಅಥವಾ ಆಟ್ರಿಬ್ಯೂಟ್ ಅಂತ ಆದ್ರೂ ಕರಿಬಹುದು. ಓಕೆನಾ? ಸೊ ಹೋಗ್ತಾ ಹೋಗ್ತಾ ಸಿಂಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಬಟ್ ನೀವು ನೋಡಿದೆಲ್ಲಾನು ಕಂಪೇರ್ ಮಾಡೋದು. ಇದು ಆಬ್ಜೆಕ್ಟ್, ಇದು ಫಂಕ್ಷನ್, ಇದು ಆಬ್ಜೆಕ್ಟ್, ಇದು ಫಂಕ್ಷನ್, ಇದು ಆಬ್ಜೆಕ್ಟ್, ಇದು ಫಂಕ್ಷನ್. ನಿಮ್ಗೆ ಅದು ತಲೆಯಲ್ಲಿ ರಿಜಿಸ್ಟರ್ ಆಗಕ್ಕೆ ಶುರು ಆಗಬೇಕು. ಆಬ್ಜೆಕ್ಟ್ ಫಂಕ್ಷನ್ ಈ ಸಿಂಟ್ಯಾಕ್ಸ್ ನೋಡಿದ ತಕ್ಷಣ ನಿಮ್ಗದು ಬರಕ್ಕೆ ಶುರು ಆದ್ರೆ ನಮ್ಮ ಅಜೆಂಡಾ ಕ್ಲಿಯರ್ ಆಗುತ್ತೆ. ಆಬ್ಜೆಕ್ಟ್, ಪ್ರಾಪರ್ಟಿ ಅಂಡ್ ಫಂಕ್ಷನ್. ಪ್ರಾಪರ್ಟಿಗೆ ವ್ಯಾಲ್ಯೂ ಬರುತ್ತೆ, ಕೆಲವೊಂದ್ಸತಿ ಪ್ರಾಪರ್ಟಿಗೆ ಫಂಕ್ಷನ್ ಬರುತ್ತೆ, ಹೋಗ್ತಾ ಗೊತ್ತಾಗುತ್ತೆ. ಅಂಡ್ ಇದು ನಿಮ್ಮ ಜಾವಾ ಸ್ಕ್ರಿಪ್ಟ್ HTML ಆಟ ಆಡಿಸುತ್ತೆ, CSS ಆಟ ಆಡಿಸುತ್ತೆ. ಈಗ ನೀವು ನೋಡಿದ್ದು CSS, ಯಾಕಂದ್ರೆ ಸ್ಟೈಲ್ ಚೇಂಜ್ ಮಾಡ್ತಾ ಇತ್ತು, ಫಂಕ್ಷನಾಲಿಟಿ ಚೇಂಜ್ ಮಾಡ್ತಾ ಇತ್ತು, ರೈಟ್? ಲೈಕ್ ಸ್ಟಾರ್ಟ್ ಅಂಡ್ ಸ್ಟಾಪ್. ಸೊ ಆಸ್ ಅಂಡ್ ವೆನ್ ವಿ ಪ್ರೋಗ್ರೆಸ್, ಈ ಎಂಟೈರ್ ವೀಕ್ ನಾವು ಇದನ್ನೇ ಡೆಡಿಕೇಟೆಡ್ ಆಗಿ ಕಲಿತಾ ಇರೋದ್ರಿಂದ ನೀವು ಕಂಪೇರ್ ಮಾಡಬೇಕು ಅಂದ್ರೆ ಈ ಫಂಕ್ಷನ್ಸ್ ಏನ್ ಬರ್ದಿದೀನ ಇದನ್ನ ನಿಮ್ಗೆ ಮೇನ್ ಫಂಕ್ಷನ್ 2 ಫಂಕ್ಷನ್ ಬರ್ಕೊಂಡಿದೀವಿ ಅಥವಾ 2 ಪ್ರೋಗ್ರಾಮ್ ಬರ್ದಿದೀವಿ. ಮೌಸ್ ತಗೊಂಡೋದಾಗ ಸ್ಟಾಪ್ ಮಾಡುತ್ತೆ, ಈ 4 ಲೈನ್ ಕೋಡು. ಮೌಸ್ ಆಚೆ ತೆಗೆದಾಗ ಸ್ಟಾರ್ಟ್ ಮಾಡುತ್ತೆ, ಈ 4 ಲೈನ್ ಕೋಡ್. ಸೊ ನಿಮ್ಗೆ ಎಷ್ಟು ಬೇಕಾದ್ರೂ ಫಂಕ್ಷನ್. ಸರ್ ಇದ್ರಲ್ಲಿ ಮೇನ್ ಬರಲ್ವಾ? ಬರಲ್ಲ. ಜಾವಾ ಸ್ಕ್ರಿಪ್ಟ್ ಅಲ್ಲಿ ಮೇನ್ ಬರಲ್ಲ. ಯಾಕೆ ಬರಲ್ಲ ಸರ್? ಯಾಕೆಂದ್ರೆ ಇದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಮೇನ್ ಬರಲ್ಲ. C++, ಜಾವಾ ಮತ್ತು C# ಈ 4 ಲ್ಯಾಂಗ್ವೇಜ್ ಅಲ್ಲಿ ಮೇನ್ ಫಂಕ್ಷನ್ ಇರಲೇಬೇಕು, ಇಲ್ದರೆ ಪ್ರೋಗ್ರಾಮೇ ರನ್ ಆಗಲ್ಲ. ಈ ಲ್ಯಾಂಗ್ವೇಜಸ್ ಅಲ್ಲಿ ಮೇನ್ ಬರಲ್ಲ. ನೀವು ಇವೆಂಟ್ ಹೋಗ್ತೀರಾ, ಕ್ಲಿಕ್ ಮಾಡಿದಾಗ fun1, ಡಬಲ್ ಕ್ಲಿಕ್ ಮಾಡಿದಾಗ fun2 ಹೋಗುತ್ತೆ. ಸೊ ಬಿಫೋರ್ ವಿ ಕ್ಲೋಸ್ ದಿಸ್ ಅಥವಾ ಸ್ಟಾಪ್ ದಿಸ್ ವಿಡಿಯೋ, ಐ ವಾಂಟ್ ಯು ಪೀಪಲ್ ಟು ಲೆಟ್ ಮೀ ನೋ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆ. ಏನೂ ಇಲ್ಲ ಅಂದ್ರೆ ತಲೆನೋವಿಲ್ಲ, ನೋ ಪ್ರಾಬ್ಲಮ್. ನೀವು ಈ ವಿಡಿಯೋ ಮಾಡೋದ್ಮೇಲೆ ಬರುತ್ತೆ. ಬಟ್ ಈ ವೀಕು ಎಲ್ಲಾ ಗ್ರೂಪಲ್ಲಿರೋ, ದಟ್ ಇಸ್ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4, ನೀವು ಈ ವೀಕಲ್ಲಿ ಎಲ್ಲಾ ವಿಡಿಯೋಸ್ನು ಡೈಲಿ ಬೇಸಿಸಲ್ಲಿ ಮುಗಿಸ್ಬೇಕು. ಅಂಡ್ ಡೋಂಟ್ ಫರ್ಗೆಟ್ ಫ್ರಮ್ ಟುಮಾರೋ ದಿ ಸೆಷನ್ ಇಸ್ ಫ್ರಮ್ 9 to 12. ಓಕೆನಾ? ಯಾರಿಗಾದ್ರು ಕ್ವಶನ್ಸ್ ಇದ್ರೆ ಕೇಳಿ, ಬಿಕಾಸ್ ಅದು ರೆಕಾರ್ಡ್ ಆಗಲಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಕ್ವಶನ್ಸ್ ಇಲ್ಲ ಸರ್ ನಾಳೆ ಕೇಳ್ತೀನಿ ಅಂತಿದ್ರೆ ಎಲ್ಲರೂ ವಿಡಿಯೋ ನೋಡ್ಬಿಟ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಸೆಷನ್ ಅಂದ್ರೆ ಇನ್ನು ನೆಕ್ಸ್ಟ್ ಸೆಷನ್ ಏನ್ ಮಾಡ್ತೀನೋ ನಾನೀಗ, ಆ ಸೆಷನ್ ಅಲ್ಲಿ ಮತ್ತೆ ಆಬ್ಜೆಕ್ಟ್ ಕಾನ್ಸೆಪ್ಟ್ ತಗೋತೀವಿ, ಬಟ್ ಇಟ್ ವಿಲ್ ಬಿ ಆನ್ ಡೇಟಾ ಎಕ್ಸ್ಟೆನ್ಷನ್ ಮೇಲೆ ತಗೋತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ನೀವು ನೋಡಿದ್ದೆಲ್ಲ ಆಬ್ಜೆಕ್ಟ್ ಅನ್ಸಕ್ಕೆ ಶುರು ಆಗ್ಬೇಕು ಇನ್ಮೇಲೆ. ಓಕೆನಾ? ಸಿಂಪಲ್ ಎಕ್ಸಾಂಪಲ್ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಇವತ್ತು ಒಂದು ಟೆಕ್ನಿಕಲ್ ಟರ್ಮ್ ಆಟ್ರಿಬ್ಯೂಟ್ ಯೂಸ್ ಮಾಡಿದ್ದೀನಿ. ಅಂಡ್ ಇಫ್ ಯು ರಿಮೆಂಬರ್, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಟ್ರಿಬ್ಯೂಟ್ ಗ್ರೂಪ್ ಅಂತ ಒಂದಿದೆ SFMCD ಡೇಟಾ ಡಿಸೈನರ್ ಅಲ್ಲಿ. ಆಟ್ರಿಬ್ಯೂಟು, ಪ್ರಾಪರ್ಟಿ, ಈ ಎಲ್ಲಾ ಟರ್ಮ್ಸು ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗ್ತಾ ಇರಬೇಕು. ನೋಡಿದಾಗ ಈ ಕಾನ್ಸೆಪ್ಟ್ಗೆ ಮ್ಯಾಪ್ ಮಾಡಬೇಕು. ಓಕೆ, ಲೆಟ್ಸ್ ಡೂ ದಟ್. ಬಟ್ ಫಾರ್ ನೌ ಈ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಏನು ಇಲ್ಲ ಅಂದ್ರೆ ತೊಂದರೆ ಇಲ್ಲ. ವಿಡಿಯೋ ನೋಡಿದ್ಮೇಲೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎವ್ರಿ ಒನ್ ಟು ಕವರ್ ಆಲ್ ದಿ ವಿಡಿಯೋಸ್
ಆಫ್ ದಿಸ್ ವೀಕ್ ಆನ್ ಎ ಡೈಲಿ ಬೇಸಿಸ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಯಾರಿಗೂ ಡೌಟ್ ಇದೆಯಾ? ಯಾರಿಗೂ ಡೌಟ್ ಇಲ್ವಾ? ವೆರಿ ಗುಡ್. ಟೇಕ್ ಅ ಬ್ರೇಕ್ ಹೇಳಿ ಹೇಳಿ ಕರ್ತೀವಿ. ಓಕೆ, ಯಾರಿಗೂ ಡೌಟ್ ಇಲ್ಲ ಅಂದರೆ ಆ್ಯಸ್ ಯೂಶುವಲ್ 10 minutes ಬೇಕು, ವಾಪಸ್ ಬನ್ನಿ 10 minutes ಆದಮೇಲೆ. ಸೊ ದಟ್ ವಿಲ್ ಕಂಟಿನ್ಯೂ ಆನ್ ಸೆಷನ್ 3. ಸೊ ಇವತ್ತು 1:15 ಕ್ಲಾಸ್ ಇರುತ್ತೆ. ಥ್ಯಾಂಕ್ ಯು.